ಹಲೋ ಗುಡ್ ಈವ್ನಿಂಗ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು TCHR ಇವತ್ತು ನಮ್ಮದು ಲಾಸ್ಟ್ ಸೆಷನ್ ಆಫ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಸೊ ವಿ ಆರ್ ಸೆಲೆಕ್ಟಿಂಗ್ ದ ರಿಮೈನಿಂಗ್ ಟಾಪಿಕ್ಸ್ ಒಂದು ಹೈಡ್ರೋಕಾರ್ಬನ್ಸ್ ಇನ್ನೊಂದು ಪಿ ಬ್ಲಾಕ್ ಎಲಿಮೆಂಟ್ಸ್ ತುಂಬ ರಿಯಾಕ್ಷನ್ಸ್ ಇದ್ದಾವೆ ಬಟ್ ಇಂಪಾರ್ಟೆಂಟ್ ರಿಯಾಕ್ಷನ್ ಮೇಲೆ ಫೋಕಸ್ ಮಾಡಿ ಇಫ್ ಯು ಆರ್ ಪ್ಲಾನಿಂಗ್ ಟು ಕ್ಲಿಯರ್ ದ ಎಕ್ಸಾಮ್ ಎಲ್ಲ ಫುಲ್ ಮಾರ್ಕ್ಸ್ ಬರಬೇಕು ಅಂದರೆ ಎಲ್ಲ ರಿಯಾಕ್ಷನ್ನ ಲಿಸ್ಟ್ ಆಗಿ ಇಟ್ಕೊಂಡು ಓದಿ ಆ್ಯಂಡ್ ಇವತ್ತಿನ ಕ್ಲಾಸ್ ಆದಮೇಲೆ ಕ್ಲಾಸ್ ನೋಟ್ಸ್ ಬೇಕಂದರೆ ಗೂಗಲ್ ಫಾರ್ಮ್ ಇದೆ ಫಿಲಪ್ ಮಾಡಿ ನೋಟ್ಸ್ ನಿಮಗೆ ಸಿಗುತ್ತೆ ಸೊ ವಿಲ್ ಗೋ ಹೆಡ್ ವಿತ್ ದ ಕ್ವೆಶನ್ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ವಿಚ್ ಅಪಿಯರ್ಸ್ ಇನ್ ಮೋಸ್ಟ್ ಆಫ್ ದಿ ಕ್ವೆಶನ್ ಪೇಪರ್ಸ್ ಒಂದು ಸಬ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್ ಇದೆ ಈ ಚಾಪ್ಟ್ರಲ್ಲಿ ಇನ್ನೊಂದು ಒಂದು ಅಲಿಫ್ಯಾಟಿಕ್ ಸಬ್ಸ್ಟಿಟ್ಯೂಷನ್ ಇನ್ನೊಂದು ಅರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನು ಎಲ್ಲ ಮೆಕ್ಯಾನಿಸಮ್ ಕೊಡಲ್ಲ ಯಾವ್ದಾದ್ರು ಒಂದು ಮೆಕ್ಯಾನಿಸಮ್ ಕೊಡ್ತಾರೆ ಸೊ ಫಸ್ಟು ವಿಲ್ ಸಿ ದ ಮೆಕ್ಯಾನಿಸಮ್ ಆಫ್ ಕ್ಲೋರಿನೇಷನ್ ಆಫ್ ಮೀಥೇನ್ ಇಲ್ಲಿ ನಿಮಗೆ 3 ಸ್ಟೆಪ್ ಬರುತ್ತೆ ಹೌ ಡು ಯು ಡೂ ದ ಕ್ಲೋರಿನೇಷನ್ಗೆ ಏನೆಲ್ಲ ಬೇಕು ನೋಡ್ಕೊಳ್ಳಿ ಮೀಥೇನ್ ಬೇಕು ಕ್ಲೋರಿನ್ ಬೇಕು ಮೀಥೇನ್ ಕಂಬೈನ್ಸ್ ವಿತ್ ಕ್ಲೋರಿನ್ to give different products ನಿಮಗೆ ಕೇಳೋದು ಮೆಕ್ಯಾನಿಸಮ್ ಮಾತ್ರ ಸೊ ಮೆಕ್ಯಾನಿಸಮ್ ಇನ್ವಾಲ್ವ್ಸ್ 3 ಮೇಜರ್ ಸ್ಟೆಪ್ಸ್ ಒಂದು ಹೋಮೋಲಿಟಿಕ್ ಫಿಷನ್ of chlorine molecule to give chlorine free radicals. Free radicals ಸಿಗ್ತವೆ. Free radicals are very reactive species. Okay, so ಏನಾಗುತ್ತೆ ಇಲ್ಲಿ ಕ್ಲೋರಿನ್ ಒಂದು ಕೋವೆಲೆಂಟ್ ಬಾಂಡ್ ಇದೆ ಇದು ಹೋಮೋಲಿಟಿಕ್ ಫಿಷನ್ ಹೋಮೋಲಿಟಿಕ್ ಅಂದರೆ ಒಂದು ಬಾಂಡಲ್ಲಿರೋ 2 ಇಲೆಕ್ಟ್ರಾನ್ ಈಕ್ವಲ್ ಆಗಿ ಶೇರ್ ಆಗುತ್ತೆ 2 ಆಟಮ್ ಮಧ್ಯೆ ಬಿಕಾಸ್ ಆಫ್ ವಿಚ್ ಈಚ್ ಆಫ್ ದೆಮ್ ಗೆಟ್ 1 ಆಡ್ ಎಲೆಕ್ಟ್ರಾನ್ ಸೊ Cl ಡಾಟ್ ಇದನ್ನು ನಾವು ಫ್ರೀ ರಾಡಿಕಲ್ ಅಂತ ಅಂತೀವಿ ವಾಟ್ ಇಸ್ ಸೆಕೆಂಡ್ ಸ್ಟೆಪ್ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಬೇಕು ವಾಟ್ ಇಸ್ ಹೆಟ್ರೋಲಿಟಿಕ್ ಫಿಷನ್ ಈ ಹೋಮೋಲಿಟಿಕ್ ಫಿಷನ್ ಆಗೋ ಬದಲು ಹೆಟ್ರೋಲಿಟಿಕ್ ಫಿಷನ್ ಆದರೆ 2 ಇಲೆಕ್ಟ್ರಾನ್ ಒಂದು ಆಟಮ್ಗೆ ಹೋಗ್ತವೆ ಸೊ ದಟ್ ಗೆಟ್ಸ್ ಅ ನೆಗೆಟಿವ್ ಚಾರ್ಜ್ ದ ಒನ್ ವಿಚ್ loses the electron that gets a positive charge. The second one, the free radical attacks on methane. ನೀವು ಇದ್ರ ಬದಲು ಇದೆಲ್ಲ ರಿಯಾಕ್ಷನ್ ಬರೆಯೋದು ಕಷ್ಟ ಆಗುತ್ತೆ ಅಂದರೆ ನೀವು ಇನಿಷಿಯೇಷನ್ ಅಂತ ಬರೆದ್ರೆ ಸಾಕು ಇಲ್ಲಿ ಪ್ರೊಪಗೇಷನ್ ಅಂತ ಇರುತ್ತೆ ಯಾಕಂದರೆ ಇದು ಚೈನ್ ಕಂಟಿನ್ಯೂ ಆಗುತ್ತೆ ಹೇಗೆ ಪ್ರೊಪಗೇಷನ್ ಆಗುತ್ತೆ ಇವಾಗ ಫ್ರೀ ರಾಡಿಕಲ್ ಸುಮ್ಮನೆ ಇರಲ್ಲ ದಿಸ್ ಇಸ್ ವೆರಿ ರಿಯಾಕ್ಟಿವ್ ವಾಟ್ ಇಟ್ ಡಸ್ ಇಲ್ಲಿ ಇನ್ನೊಂದು ರಿಯಾಕ್ಟೆಂಟ್ ಇದೆ ನೋಡ್ಕೊಳ್ಳಿ ದ ಅದರ್ ರಿಯಾಕ್ಟೆಂಟ್ ಇಸ್ ಮೀಥೇನಲ್ಲಿ CH3 ಆ್ಯಂಡ್ CH ಬಾಂಡ್ ಒಂದಿದೆ ಸೊ ಈ ಬಾಂಡ್ ಕೂಡ ಹೋಮೋಲಿಟಿಕಲಿ ಕ್ಲೀವ್ ಆಗುತ್ತೆ ಸೊ ದಿಸ್ ಕಂಬೈನ್ಸ್ ವಿತ್ ದಿಸ್ ಆ್ಯಂಡ್ ಈ ಬಾಂಡು ಈಕ್ವಲ್ ಕ್ಲೀವ್ ಆಗುತ್ತೆ ಈ ಬಾಂಡ್ ಮಧ್ಯದಲ್ಲಿರೋ ಬಿಕಾಸ್ ಆಫ್ ವಿಚ್ Cl ಇರೋ ಒಂದು ಡಾಟು ಈ ಹೈಡ್ರೋಜನಲ್ಲಿರೋ ಒಂದು ಡಾಟು ಕಂಬೈನ್ ಆದರೆ HCl ಆಯಿತು ಪ್ಲಸ್ CH3 ಮೀಥೈಲ್ ಫ್ರೀ ರಾಡಿಕಲ್ ಸಿಕ್ತು ಈ ಮೀಥೈಲ್ ಫ್ರೀ ರಾಡಿಕಲ್ ಏನು ಮಾಡುತ್ತೆ ಇನ್ನೊಂದು ಕ್ಲೋರಿನ್ ಮಾಲಿಕ್ಯೂಲ್ ಮೇಲೆ ಅಟ್ಯಾಕ್ ಮಾಡುತ್ತೆ ದೇರ್ ವಿಲ್ ಬಿ ಸೆವೆರಲ್ ಕ್ಲೋರಿನ್ ಮಾಲಿಕ್ಯೂಲ್ಸ್ ರೈಟ್ ಇದು ಇಲ್ಲ ಅಟ್ಯಾಕ್ ಮಾಡುತ್ತೆ ಸೊ ಇದು ತಿರ್ಗಾ ಬ್ರೇಕ್ ಆಗುತ್ತೆ ದಿಸ್ ಇಸ್ ಗೋಯಿಂಗ್ ಟು ಬ್ರೇಕ್ ಅಗೇನ್ ಸೊ ಯು ಎಂಡ್ ಅಪ್ ವಿತ್ CH3Cl ಇಲ್ಲಿ ಒಂದು ಪ್ರಾಡಕ್ಟು CH3Cl ಆಯಿತು ಅದ್ರ ಜೊತೆನಲ್ಲಿ ದೇರ್ ಇಸ್ ಒನ್ ಮೋರ್ ಕ್ಲೋರಿನ್ ಫ್ರೀ ರಾಡಿಕಲ್ ವಿಚ್ ಇಸ್ ಗೋಯಿಂಗ್ ಟು ಬಿ ಜನರೇಟೆಡ್ ಗುಡ್ ಈವ್ನಿಂಗ್ ಹೇಳ್ತಾ ಇದ್ದಾರೆ ಸೊ ಗುಡ್ ಈವ್ನಿಂಗ್ ದ ಥರ್ಡ್ ಒನ್ this is a termination in the termination all the free radicals will combine combination of free radicals will happen ಯಾವ್ದೆಲ್ಲ free radicals ಇದೆ ನೋಡ್ಕೊಳ್ಳಿ so you have Cl free radical ಇದು combine ಆಗಿ Cl2 ಆಗುತ್ತೆ then CH3 free radical ಇದೆ CH3 free radical ಇದೆ ಇದೆರಡು combine ಆಯಿತು you get CH3 ಇನ್ನೊಂದು CH3Cl ಇದೇ ರಿಯಾಕ್ಷನ್ CH3 ಕಂಬೈನ್ಸ್ ವಿತ್ Cl ಫ್ರೀ ರಾಡಿಕಲ್ ಇದೆರಡು ಕಂಬೈನ್ ಆದರೆ ನಿಮಗೆ CH3Cl ಸಿಗುತ್ತೆ ದ ಸೇಮ್ ರಿಯಾಕ್ಷನ್ಸ್ ಆರ್ ಗೋಯಿಂಗ್ ಟು ಕಂಟಿನ್ಯೂ ಸೊ ಈಚ್ ಸ್ಟೆಪ್ಪಿಗೆ ಒಂದು ಮಾರ್ಕ್ ಇರುತ್ತೆ ಮೋರ್ ದೆನ್ ಎಕ್ಸ್ಪ್ಲನೇಷನ್ ಈ ಆರೋ ಮೂಮೆಂಟನ್ನು ಚೆನ್ನಾಗಿ ನೋಡ್ಕೊಳ್ಳಿ ದ ನೆಕ್ಸ್ಟ್ ರಿಯಾಕ್ಷನ್ ವಿಚ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಈಸ್ ವುಡ್ಸ್ ರಿಯಾಕ್ಷನ್ ವಾಟ್ ಎಕ್ಸಾಕ್ಟ್ಲಿ ಇಸ್ ವುಡ್ಸ್ ರಿಯಾಕ್ಷನ್ ದಿಸ್ ಇಸ್ ಅ ಪ್ರಿಪರೇಷನ್ ಆಫ್ ಆಲ್ಕೇನ್ಸ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ alkyl halide and you are going to treat it with sodium ಇದನ್ನ ಸೋಡಿಯಂ ಜೊತೆ ಟ್ರೀಟ್ ಮಾಡ್ತೀರಾ in the presence of dry ether you get alkane so what is alkyl halide ಅಂದ್ರೆ ನಾನು CH3Cl ಅಂತ ತಗೊಳ್ತೀನಿ one of the hydrogen of alkane is replaced by halogen ಇದನ್ನ 2 ಮಾಲಿಕ್ಯೂಲ್ ತಗೊಳ್ತೀನಿ how do I write 2 molecules ಸೋಡಿಯಂ ಬರೀತೀನಿ ಇಲ್ಲಿ ಇನ್ನೊಂದು ಮಾಲಿಕ್ಯೂಲ್ ಅನ್ನ ಇದೇ ತರ ಹೀಗೆ ಬರೀತೀನಿ in the presence of dry ether okay illi 2 sodium will combine with 2 chlorine to get 2 NaCl along with that CH3 illide CH3 ಇನ್ನೊಂದು ಸೈಡ್ ಅಲ್ಲಿ ಇದೆ so you are going to get CH3 bonded with CH3 that is called as ethane ನಿಮಗೆ ಮಿಕ್ಸ್ಡ್ ಪ್ರಾಡಕ್ಟ್ಸ್ ಜನರಲಿ ನಿಮ್ಮದು ಬೋರ್ಡ್ ಎಕ್ಸಾಮಿಗೆ ಬರಲ್ಲ
If you start with two different alkanes, you get mixed different alkyl halide ತಗೊಂಡ್ರೆ mixed ಆಗಿ you get mixture of alkanes ಅದು ಬರಲ್ಲ. So what you are going to get is this the simple reaction. General reaction ಕೇಳಿದ್ರೆ what you have to write? ಇದರಲ್ಲಿ ಜನರಲ್ ರಿಯಾಕ್ಷನ್ ಕೇಳ್ಬೋದು, ಎಕ್ಸಾಂಪಲ್ ಕೇಳ್ಬೋದು. ಜನರಲ್ ರಿಯಾಕ್ಷನ್ ಕೇಳಿದ್ರೆ 2Rx plus 2Na gives 2Na will go with 2x in the presence of dry ether. So 2NaX ಸಿಗುತ್ತೆ plus RR. This is a reaction. ಇದು ನೇಮ್ಡ್ ರಿಯಾಕ್ಷನ್ ಆಗಿರೋದ್ರಿಂದ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ಡಿಹೈಡ್ರೋ ಹ್ಯಾಲೋಜಿನೇಷನ್ ವಿತ್ ಅನ್ ಎಕ್ಸಾಂಪಲ್. ಡಿ ಅಂದರೆ ರಿಮೂವಲ್, ಹೈಡ್ರೋಜನ್ ಮತ್ತು ಹ್ಯಾಲೋಜನ್ ನೆನ್ಪಿಟ್ಕೊಳ್ಳಿ. ಯು ಆರ್ ರಿಮೂವಿಂಗ್ ಹೈಡ್ರೋಜನ್, ಯು ಆರ್ ರಿಮೂವಿಂಗ್ ಹ್ಯಾಲೋಜನ್. ಯಾವ ರಿಯೇಜೆಂಟನ್ನು ಯೂಸ್ ಮಾಡ್ತಾರೆ? ಯು ಆರ್ ಗೋಯಿಂಗ್ ಟು ಯೂಸ್ ಆಲ್ಕೋಹಾಲಿಕ್ KOH. ನೀವೇನಾದ್ರು ಅಕ್ವೇಸ್ KOH ಹಾಕಿದ್ರೆ ರಿಯೇಜೆಂಟನ್ನು ಆ್ಯಡ್ ಮಾಡುವಾಗ ನೆನ್ಪಿಟ್ಕೊಳ್ಳಿ, ಅಕ್ವೇಸ್ KOH ಅನ್ನು ಹಾಕಿದ್ರೆ ಸಬ್ಸ್ಟಿಟ್ಯೂಷನ್ ಆಗಿಬಿಡುತ್ತೆ. ಸೊ ಯು ಶುಡಂಟ್ ಬಿ ಯೂಸಿಂಗ್ ಅಕ್ವೇಸ್ KOH. ಏನು ಮಾಡ್ತಾರಾ, 2 ಕಾರ್ಬನ್ ತಗೊಳ್ಳಿ. ಡಿಹೈಡ್ರೋ ಹ್ಯಾಲೋಜಿನೇಷನ್ ಇರಬೇಕಂದ್ರೆ ಒಂದರಲ್ಲಿ ಹೈಡ್ರೋಜನ್ ಇರಬೇಕು, ಇನ್ನೊಂದರಲ್ಲಿ ಹ್ಯಾಲೋಜನ್ ಇರಬೇಕು. ದೆನ್ ಸ್ಯಾಟಿಸ್ಫೈ ರೆಸ್ಟ್ ಆಫ್ ದಿ ವ್ಯಾಲೆನ್ಸಸ್ ಯೂಸಿಂಗ್ ದ ಹೈಡ್ರೋಜನ್. ಆಲ್ಕೋಹಾಲಿಕ್ KOH ಹಾಕಿ. ಏನಾಯಿತು, ಒಂದು ಆಟಮಿಂದ ಹೈಡ್ರೋಜನ್ನು, ಅದರ ನೇಬರಿಂಗ್ ಕಾರ್ಬನ್ನಿಂದ ಹ್ಯಾಲೋಜನ್, 2 ರಿಮೂವ್ ಆಯಿತು. ಸೊ HX ಹೋಯಿತು. HX ಹೋದರೆ ಏನು ಉಳಿಯುತ್ತೆ? CH2 ಆ್ಯಂಡ್ CH2. ಆಲ್ರೆಡಿ ಒಂದು ಬಾಂಡ್ ಇತ್ತು, ಇವಾಗ 2 ಕಾರ್ಬನ್ನಿಂದ ಒಂದೊಂದು ಆಟಮ್ಸ್ ಹೋಗಿದ್ದಾವೆ. ಸೊ ಯು ಗೆಟ್ ಅ ಡಬಲ್ ಬಾಂಡ್. ಇಟ್ ಎಂಡ್ಸ್ ವಿತ್ ಆಲ್ಕೀನ್. ಸೊ ಹೇಗೆ ಬರೀತೀರಾ? ಆಲ್ಕೈಲ್ ಹ್ಯಾಲೈಡ್ on reaction with alcoholic KOH, dehydrohalogenation agi, you get an alkene. This is called as dehydrohalogenation reaction. We'll move ahead with the next question. How is ethane converted to benzene? This is called as aromatization also. Idu kuda important. Hege cyclic aromatization hege ಮಾಡ್ತೀರಾ ಇದನ್ನ? You take 3 molecules of ethane. ಇದು ಒಂದು ethane ಆಯಿತು. ನೀವು ಮೊದಲೇ ಬೆನ್ಸಿನ್ ರಿಂಗ್ ಥರ ಬರೆದಿಟ್ಕೊಂಬಿಡಿ, 6 ಮೆಂಬರ್ಡ್ ರಿಂಗ್ ಥರ ಜಾಯಿನ್ ಮಾಡಿಟ್ಕೊಂಡ್ಬಿಡಿ. ದ್ಯಾಟ್ ವಿಲ್ ಬಿ ಈಸಿಯರ್ ಫಾರ್ ಯು. CH. ದೆನ್ ಯು ಆರ್ ಗೋಯಿಂಗ್ ಟು ಟ್ರೀಟ್ ಇಟ್ ವಿತ್ ರೆಡ್ ಹಾಟ್ ಅಯನ್ ಟ್ಯೂಬಲ್ಲಿ ಪಾಸ್ ಮಾಡ್ತೀರ ಅದನ್ನು. ಆ್ಯಂಡ್ ದ ಟೆಂಪರೇಚರ್ ರಿಕ್ವೈರ್ಡ್ ಇಸ್ 873 ಕೆಲ್ವಿನ್. ಈ ಬಾಂಡ್ ಇಲ್ಲಿ ಹೋಗುತ್ತೆ, ಈ ಬಾಂಡ್ ಇಲ್ಲಿ ಹೋಗುತ್ತೆ, ಈ ಬಾಂಡ್ ಇಲ್ಲಿ ಹೋಗುತ್ತೆ. ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್ ಅಟ್ ದಿ ಎಂಡ್? ನೀವು ಡೈರೆಕ್ಟ್ ಬೆನ್ಸಿನ್ ರಿಂಗ್ ಹಾಕ್ಬಿಡ್ಬೋದು, ಅಥವಾ CH ಟ್ರಿಪಲ್ ಬಾಂಡ್ ಇದ್ದು ಡಬಲ್ ಬಾಂಡ್ ಆಯಿತು. CH ಇಲ್ಲಿ ಒಂದು ಬಾಂಡ್ ಫಾರ್ಮೇಷನ್ ಆಗಿದೆ ಮಧ್ಯ, CH ದೆನ್ ಅಗೇನ್ ಡಬಲ್ ಬಾಂಡ್ CH, ಸಿಂಗಲ್ ಬಾಂಡ್ CH, ಡಬಲ್ ಬಾಂಡ್ CH. ಈ ಕಂಪೌಂಡ್ ಸಿಕ್ಬಿಡುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಬೆನ್ಸಿನ್. ಇದಕ್ಕೆ ಸೆಂಟೆನ್ಸನ್ನು ಬರ್ಕೊಳ್ಳಿ. ಈಥೈನ್ ಆನ್ ಪಾಸಿಂಗ್ ಥ್ರೂ ರೆಡ್ ಹಾಟ್ ಅಯನ್ ಟ್ಯೂಬ್ ಎಟ್ 873 ಕೆಲ್ವಿನ್ ವಿಲ್ ಗಿವ್ ಯು ಬೆನ್ಸಿನ್. ಹೌ ಆಲ್ಕೀನ್ಸ್ ಆರ್ ಪ್ರಿಪೇರ್ಡ್ ಫ್ರಮ್ ಆಲ್ಕೋಹಾಲ್ಸ್. ಇದು ಡೈರೆಕ್ಟ್ ರಿಯಾಕ್ಷನ್ ಬರ್ಬೋದು ಅಥವಾ ಎಕ್ಸಾಂಪಲ್ ಕೂಡ ಕೊಡ್ಬೋದು. ಆಲ್ಕೋಹಾಲ್ ತಗೊಳ್ಬೇಕು. ವಾಟ್ ಇಸ್ ಆಲ್ಕೋಹಾಲ್? OH ಗ್ರೂಪ್ ಇರುತ್ತೆ, ಇಲ್ಲಿ ಒಂದು H ಇದೆ ಅಂತ ಇಟ್ಕೊಳ್ಳಿ, CH2. ವಾಟ್ ಈಸ್ ದ ರೋಲ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್? ವಿ ಆರ್ ಗೋಯಿಂಗ್ ಟು ಡೂ ದ ಆಸಿಡಿಕ್ ಡಿಹೈಡ್ರೇಷನ್ ರಿಯಾಕ್ಷನ್. ಇದಕ್ಕೆ ಏನಂತೀರಾ? ಡಿಹೈಡ್ರೇಷನ್. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಅ ಡಿಹೈಡ್ರೇಟಿಂಗ್ ಏಜೆಂಟ್. ಅದಕ್ಕೆ ನಿಮ್ಮ ಸ್ಕಿನ್ ಮೇಲೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಬಿದ್ದರೆ ಎಲ್ಲೋ ಆಗೋದು ನೋಡಿರ್ಬೋದು, ಬಿಕಾಸ್ ದಟ್ ಅಬ್ಸಾರ್ಬ್ಸ್ ದ ವಾಟರ್ ಕಂಟೆಂಟ್ ಫ್ರಮ್ ಯುವರ್ ಸೆಲ್. ಸೊ H ಆ್ಯಂಡ್ OH ನೇಬರಿಂಗ್ ಆಟಮ್ಸ್ ಇಂದ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಅಸ್ ಅಸಿಡಿಕ್ ಡಿಹೈಡ್ರೇಷನ್. ಸೊ ಆವಾಗ ಏನಾಯಿತು, ವಾಟರ್ ಮಾಲಿಕ್ಯೂಲ್ ಹೋಯಿತು. ವಾಟರ್ ಮಾಲಿಕ್ಯೂಲ್ ಹೋದರೆ ಏನು ಉಳಿಯುತ್ತೆ? CH2 ಸಿಂಗಲ್ ಬಾಂಡ್ CH2, 2 ಗ್ರೂಪ್ಸ್ ಹೋಗಿದ್ದಾವೆ, ಇವು ಪುಟ್ಟ ಡಬಲ್ ಬಾಂಡ್ ಇನ್ ಬಿಟ್ವೀನ್. ಸೊ ಯು ಆರ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ಆನ್ ಆಲ್ಕೀನ್. ಆಲ್ಮೋಸ್ಟ್ ಎಲ್ಲ ರಿಯಾಕ್ಷನ್ಸು ಈ ಚಾಪ್ಟ್ರಲ್ಲಿ ಇದೇ ಥರ ಇದೆ. ಸೊ ಓದ್ಕೊಳ್ತಾ ಇಲ್ಲ ರಿಯೇಜೆನ್ಸನ್ನು ನೆನ್ಪಿಟ್ಕೊಳ್ಳಿ. ವಾಟ್ ಡಸ್ ದ ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆಸಿಡ್ ಡೂ, ವಾಟ್ ವಿಲ್ ದ ಆಲ್ಕೋಹಾಲಿಕ್ KOH ಡೂ, ಎಲ್ಲ ನೆನ್ಪಿಟ್ಕೊಂಡ್ರೆ ದೆನ್ ಯು ಕ್ಯಾನ್ ಪ್ರಿಡಿಕ್ಟ್ ದ ಸ್ಟಾರ್ಟಿಂಗ್ ಪ್ರಾಡಕ್ಟ್, ಯು ಕ್ಯಾನ್ ಪ್ರಿಡಿಕ್ಟ್ ದ ಎಂಡ್ ಪ್ರಾಡಕ್ಟ್. ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ರಿಯಾಕ್ಷನ್ where we have marconikovs rule. What exactly is marconikovs rule? This is during the addition of unsymmetrical alkene with asymmetric reagent, the unsymmetrical reagent. What will you end up with? Hydrogen goes to the carbon with more number of hydrogen.
or the positive part of the added substance is going to go to the carbon with more number of hydrogen, and the negative part will add to the carbon with less hydrogens. For example, we'll take unsymmetrical alkene. Unsymmetrical ಅಂದ್ರೆ 3 carbon atom ತಗೊಳ್ತೀನಿ. Alkene ಆಗಿರೋದ್ರಿಂದ double bond. I'll satisfy the valences by putting hydrogens. CH3 ಇಲ್ಲಿ CH ಆಯಿತು. ಇದು unsymmetrical. ಯಾಕಂದ್ರೆ ಇದನ್ನ ಕ್ಲೀವ್ ಮಾಡಿದ್ರೆ ಎರಡು ಸೈಡ್ ಅಲ್ಲಿ ಡಿಫರೆಂಟ್ ಗ್ರೂಪ್ಸ್ ಇದಾವೆ. That's why it is unsymmetrical. Next, you are adding unsymmetrical reagent ಅಥವಾ HBr ಆಡ್ ಮಾಡ್ತೀನಿ. ಇದು one side H, ಇದನ್ನ ಕ್ಲೀವ್ ಮಾಡಿದ್ರೆ H ಮತ್ತೆ Br ಬರುತ್ತೆ. Always addition happens across the double bond. ಇದು ನೆನ್ಪಿಟ್ಕೊಳ್ಬೇಕು, ಎಲ್ಲೆಲ್ಲ ಆಡ್ ಮಾಡಬೇಡಿ. The positive part of the reagent or hydrogen, ಯಾವ್ದು ಇದ್ರದ್ದು ಆಡ್ ಮಾಡಿರೋ ಕಂಪೌಂಡ್ ಇದು ಪಾಸಿಟಿವ್ ಪಾರ್ಟ್ ಯಾವುದು? The add ಮಾಡಿರೋ ಕಂಪೌಂಡ್ ಇದು ಪಾಸಿಟಿವ್ ಪಾರ್ಟ್ ಹೈಡ್ರೋಜನ್. This goes across the double bond to the carbon containing more number of hydrogen. ಸೊ ಇಷ್ಟು ಪಾರ್ಟ್ ಮಾತ್ರ ತಗೊಳ್ಳಿ, ಇದು ಮಾತ್ರ ಅಡಿಷನಲಿ ಇನ್ವಾಲ್ವ್ ಆಗೋದು, ಇದು ಏನು ರೋಲ್ ಇಲ್ಲ ಈ CH3ಗೆ. ಸೊ H will go to the carbon containing more number of hydrogen. The Br will go to the carbon containing lesser number of hydrogen. As a result, you will end up with ಏನು ಸಿಗುತ್ತೆ? ಇಲ್ಲಿ CH2 ಇತ್ತು, ಅದಕ್ಕೆ ಇನ್ನೊಂದು ಹೈಡ್ರೋಜನ್ ಅನ್ನು ಆಡ್ ಮಾಡಿದ್ರೆ ಸೊ CH3 ಆಗುತ್ತೆ. ಡಬಲ್ ಬಾಂಡ್ ಇರೋದು ಯಾವತ್ತು ಅಡಿಷನ್ ಆದಮೇಲೆ ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. CHಗೆ ಒಂದು Br ಆಡ್ ಆಗಿದೆ, Br ನ ಕೆಳಗೆ ಮೇಲೆ ಎಲ್ಲಿ ಬೇಕಾದ್ರೂ ಬರ್ಕೊಳ್ಳಿ, ಆ್ಯಂಡ್ CH3. ಓಕೆ, ದಿಸ್ ಇಸ್ ದ ಪ್ರಾಡಕ್ಟ್. ಇದು ಮಾರ್ಕಾನಿಕಾವ್ಸ್ ರೂಲ್. ಇದೇ ರಿಯಾಕ್ಷನ್ ಅನ್ನ ಇಫ್ ಯು ಕ್ಯಾರಿ ಔಟ್ ಇನ್ ದ ಪ್ರೆಸೆನ್ಸ್ ಆಫ್ H2O2, ದಟ್ ಇಸ್ ಕಾಲ್ಡ್ ಅಸ್ ಆಂಟಿ ಮಾರ್ಕಾನಿಕಾವ್ಸ್ ರೂಲ್. ಆವಾಗ ರಿಯಾಕ್ಷನ್ ಉಲ್ಟಾಗುತ್ತೆ. ಫಾರ್ ಎಕ್ಸಾಂಪಲ್, ಐ ಸ್ಟಾರ್ಟ್ ವಿತ್ 5 carbon atoms and double bond somewhere here. CH2, CH, CH2, CH2, CH3 ಅಂತ ಇಟ್ಕೊಳ್ಳಿ. HBr addition in the presence of peroxide ಮಾಡ್ತೀನಿ. Peroxide ಇದ್ ಕೂಡಲೇ ಆಂಟಿ ಮಾರ್ಕಾನಿಕಾವ್ಸ್ ರೂಲ್. H will go to, always addition happens in this place. The hydrogen will go to the carbon containing lesser number of hydrogen. Bromine will go to the carbon containing more number of hydrogen in case of anti Markovnikov's rule. So CH2 ಇತ್ತು, ಒಂದು Br add ಮಾಡಿದ್ದೀರಾ, so this becomes CH2Br. ಡಬಲ್ ಬಾಂಡ್ ಇರೋದು ಸಿಂಗಲ್ ಬಾಂಡ್ ಆಯಿತು ಆಫ್ಟರ್ ದ ಅಡಿಷನ್. CH ಜೊತೆ ಒಂದು ಹೈಡ್ರೋಜನ್, ದಟ್ ಬಿಕಮ್ಸ್ CH2. ಉಳಿದಿದೆಲ್ಲ ಹಂಗಂಗೆ ಬರೀತೀರ. ಸೊ ದಿಸ್ ಇಸ್ ಆಂಟಿ ಮಾರ್ಕಾನಿಕಾವ್ಸ್ ರೂಲ್. ಯು ಹ್ಯಾವ್ ಟು ರಿಮೆಂಬರ್ ವೆದರ್ ದೇ ಹ್ಯಾವ್ ಗಿವನ್ H2O2 H2O2 ಕೊಟ್ಟಿದ್ದಾರಾ ಅಥವಾ ಕೊಟ್ಟಿಲ್ವಾ, ಇದನ್ನು ನೋಡ್ಕೊಂಡು ಪ್ರಾಡಕ್ಟನ್ನು ಬರೀರಿ. ಎಕ್ಸ್ಪ್ಲೇನ್ ಫ್ರಿಡೆಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್. ಸೊ ನೆನ್ಪಿಟ್ಕೊಳ್ಳಿ, ಇದೆಲ್ಲ ಬೆನ್ಸಿನ್ ರಿಂಗ್ ಇರೋ ರಿಯಾಕ್ಷನ್ಸು. ಇಲ್ಲಿ ಹೈಡ್ರೋಜನ್ ಇದೆ. ಆಲ್ಕೈಲೇಷನ್ ಅಂದರೆ ನೀವು ಆಲ್ಕೈಲ್ ಹ್ಯಾಲೈಡನ್ನು ತಗೊಳ್ಬೇಕು. CH3Cl ತಗೊಳ್ತೀನಿ. ಆಲ್ವೇಸ್ ದೀಸ್ ರಿಯಾಕ್ಷನ್ಸ್ ಹ್ಯಾಪನ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಆಸ್ ಅ ಕೆಟಲಿಸ್ಟ್ ಆಸ್ ಇಟ್ ಇಸ್ ಲೂಯಿಸ್ ಆಸಿಡ್. ಇಲ್ಲಿಂದ H ಹೋಗುತ್ತೆ, ಇಲ್ಲಿಂದ Cl ಹೋಗುತ್ತೆ. ಏನು ಹೋಯಿತು? HCl ಹೋಯಿತು. ಸೊ ಪ್ಲಸ್ ಅ ಬೆನ್ಸಿನ್ ರಿಂಗ್ ವಿತ್ ಈ CH3 ಇಲ್ಲಿ ಬಂದು ಅಟ್ಯಾಚ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಆಲ್ಕೈಲ್ ಬೆನ್ಸಿನ್, ಅಥವಾ ಇದನ್ನು ನಾವು ಟಾಲ್ವೀನ್ ಅಂತ ಕರಿತೀವಿ. So this is a Friedel-Crafts alkylation. So reaction ಏನಾಗುತ್ತೆ? Benzene reacts with the molecule of alkyl halide in the presence of anhydrous aluminum chloride as a catalyst, results in the formation of alkyl benzene. This is called as Friedel-Crafts alkylation. ಸ್ವಲ್ಪ ಚೇಂಜ್ ಮಾಡಿದ್ರೆ ನಿಮಗೆ acylation ಸಿಗುತ್ತೆ. What exactly is acyl group? ರಿಯಾಕ್ಷನ್ ಸೇಮ್ ಸ್ಟಾರ್ಟಿಂಗು. ಬೆನ್ಸಿನ್, ಯು ಸ್ಟಾರ್ಟ್ ವಿತ್ ಬೆನ್ಸಿನ್, ಇಲ್ಲೊಂದು ಹೈಡ್ರೋಜನ್ ಇದೆ. ಇನ್ಸ್ಟೆಡ್ ಆಫ್ ರೈಟಿಂಗ್ CH3Cl ಬರೆಯೋ ಬದಲು CH3CO ಗ್ರೂಪನ್ನು ಮಧ್ಯ ಆಡ್ ಮಾಡಿದ್ದೀನಿ ಅಷ್ಟೇ. CH3COCl ಜೊತೆ ಆಡ್ ಮಾಡಿದ್ರೆ ಇಲ್ಲಿಂದ ಮತ್ತೆ HCl ಹೋಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಕೆಟಲಿಸ್ಟ್. ಆವಾಗ ಬೆನ್ಸಿನ್ ರಿಂಗ್ಗೆ COCH3 ಅಟ್ಯಾಚ್ ಆಗುತ್ತೆ. What is this called as? This is called as acetophenone. Plus the side product is HCl. So you take benzene, add acyl chloride in the presence of anhydrous aluminum chloride. You are going to end up with acyl group ಅಥವಾ CH3CO group that gets attached to the benzene ring. Draw the cis and trans isomer of but2 in. This is also very simple. ಏನು ಮಾಡ್ತೀರಾ ಈ ರಿಯಾಕ್ಷನ್ ಅಲ್ಲಿ? What are you going to do over here? Cis and trans, double bonded carbon atoms. ಎರಡು ಸಿಮಿಲರ್
ಗ್ರೂಪ್ಸ್ ಆರ್ ಆನ್ ದ ಸೇಮ್ ಸೈಡ್. ಈ ಡಬಲ್ ಬಾಂಡನ್ನು ಈಕ್ವಲ್ ಆಗಿ ಕಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ಈ ಥರ ಕಟ್ ಮಾಡಿದ್ರೆ ಎರಡು ಸಿಮಿಲರ್ ಗ್ರೂಪ್ಸ್ ಆನ್ ದ ಸೇಮ್ ಸೈಡ್. ನೋಡಿ ಇವಾಗ ಎರಡು CH3 ಗ್ರೂಪ್ಸ್ ಸೇಮ್ ಸೈಡಲ್ಲಿದೆ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಸಿಸ್. ಅದೇ ಈ ಡಬಲ್ ಬಾಂಡಲ್ಲಿ ದೇರ್ ಇಸ್ ಅ ಡಬಲ್ ಬಾಂಡ್. ಒಂದು CH3 ಇಲ್ಲಿದೆ, ಇನ್ನೊಂದು CH3 ಇಲ್ಲಿದೆ. ಎರಡು ಹೈಡ್ರೋಜನ್ಸ್ ಅಪೋಸಿಟ್ ಸೈಡಲ್ಲಿ ಇದ್ದಾವೆ. ಸೊ ಏನಾಯ್ತು ಇವಾಗ, ಇದನ್ನು ಈಕ್ವಲ್ ಆಗಿ ಕಟ್ ಮಾಡಿದ್ರೆ CH3 and CH3 similar groups are on the opposite side, so this is called as trans. ನೀವು ಎರಡು ಕಂಪೌಂಡನ್ನು ಇಲ್ಲಿ ನೋಡಿ, ವಾಟ್ ಇಸ್ ದ ನೇಮ್ ಆಫ್ ದಿಸ್? ಇದು ಬ್ಯೂಟೀನ್ ಆಗುತ್ತೆ, ಬ್ಯೂಟೂಯಿನ್ ಆರ್ 2-ಬ್ಯೂಟೀನ್. ಇದನ್ನು ಹೇಗೆ, ಹೌ ಡು ಯು ಪ್ರಿಪೇರ್, ಹೇಗೆ ಪ್ರಿಪೇರ್ ಮಾಡ್ತೀರಾ ಸಿಸ್ ಮತ್ತು ಟ್ರಾನ್ಸನ್ನು, ಅಥವಾ ಹೇಗೆ ಪ್ರಿಪೇರ್ ಮಾಡ್ತಾರೆ? ಯು ಟೇಕ್ ಎನ್ ಆಲ್ಕೈನ್, ಕರೆಸ್ಪಾಂಡಿಂಗ್ ಆಲ್ಕೈನ್ ತಗೊಳ್ಳಿ. Then if you treat it with palladium over barium sulfate, this is called as Lindlar catalyst. Okay, ಆಲ್ಕೈನ್ ತಗೊಂಡು ಪಲ್ಲಾಡಿಯಂ ಓವರ್ ಬೇರಿಯಂ ಸಲ್ಫೇಟ್ ಹಾಕಿದ್ರೆ ಸಿಸ್ ಪ್ರಾಡಕ್ಟ್ ಬರುತ್ತೆ. ಅದೇ ಆಲ್ಕೈನ್ ತಗೊಂಡು ಸೋಡಿಯಂ ಓವರ್ ಲಿಕ್ವಿಡ್ ಅಮೋನಿಯಾ ಹಾಕಿದ್ರೆ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಟ್ರಾನ್ಸ್ ಪ್ರಾಡಕ್ಟ್. ರಿಯಾಕ್ಷನ್ ಅನ್ನು ನೋಡ್ಕೊಳ್ಳಿ. ನೇಮ್ ದ ರಿಯೇಜೆಂಟ್ ಯೂಸ್ಡ್ ಫಾರ್ ಡಿಕಾರ್ಬಾಕ್ಸಿಲೇಷನ್. ಡಿಕಾರ್ಬಾಕ್ಸಿಲೇಷನ್ ಅಂದರೆ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಹೇಗೆ ಮಾಡ್ತೀರಾ? ಯು ಆರ್ ದ ರಿಯೇಜೆಂಟ್. ದಿಸ್ ಇಸ್ ಸೋಡಾ ಲೈಮ್. ನೆನ್ಪಿಟ್ಕೊಳ್ಳಿ, ಲೈಮ್ ಸೋಡಾ ಈಸಿಯಾಗಿ ನೆನಪಿರುತ್ತೆ ನಿಮಗೆ. ಲೈಮ್ ಸೋಡಾ ನೆನಪಿರೋ ಕಾರಣ ಸೋಡಾ ಲೈಮ್ ಹಾಕಿದ್ರೆ ಆಯ್ತು. ಅದು ಉಲ್ಟಾ ಮಾಡಿ ಲೈಮ್ ಸೋಡಾ ಬರಿಬೇಡಿ ಎಕ್ಸಾಮಲ್ಲಿ. ವಾಟ್ ಇಸ್ ಲೈಮ್ soda lime? It is a mixture of sodium hydroxide and calcium oxide. For example, if you take sodium benzoate, sodium salt of benzoic acid, ಇದನ್ನು ತಗೊಂಡು ನೀವು ಮಿಕ್ಸ್ಚರ್ ಆಫ್ NaOH ಮತ್ತು CaO ಹಾಕಿ ಹೀಟ್ ಮಾಡಿದ್ರೆ ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಹೋಗುತ್ತೆ. ನೋಡ್ಕೊಳ್ಳಿ, ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ CO2 ಹೋಗುತ್ತೆ, ಅಲಾಂಗ್ ವಿತ್ ಇಷ್ಟೆಲ್ಲ ಹೋಗ್ಬಿಡುತ್ತೆ. ದಿಸ್ ಗೋಸ್ ಆಸ್ Na2CO3. 2 Na, 1 ಕಾರ್ಬನ್ನು, 3 ಆಕ್ಸಿಜನ್. ದಿಸ್ ಗೋಸ್ ಆಸ್ Na2CO3 ಪ್ಲಸ್ ಬೆನ್ಸಿನ್ ರಿಂಗ್ಗೆ H ಅಟ್ಯಾಚ್ ಆಗಿರೋದು, ದಟ್ ಇಸ್ ನಥಿಂಗ್ ಬಟ್ ದ ಬೆನ್ಸಿನ್ ರಿಂಗ್. ಈ ಪ್ರಾಡಕ್ಟ್ ಸಿಗುತ್ತೆ. This is a role of decarboxylating agent, that is a soda lime. Explain the mechanism of chlorination of benzene. In the chlorination of benzene, you start with benzene. Benzene ಇಂದ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ನು ಓದಿದ್ರೆ MCQ and FIB ಅಂದ್ರೆ ಏನಪ್ಪ ಬಿಟ್ಟು 50 ಮಾರ್ಕ್ಸ್ ಸಿಗ್ಬೋದಾ ಮೇಡಮ್? ಪ್ಲೀಸ್ ರಿಪ್ಲೈ. ನಾನು ಇಂಪಾರ್ಟೆಂಟ್ ಕ್ವಶನು ಈ ಸೆಷನ್ ಎಂಡ್ಗೆ ಹೇಳ್ತೀನಿ. ಐ ಹ್ಯಾವ್ ಅ ಲಿಸ್ಟ್ ಆಫ್ ಇಂಪಾರ್ಟೆಂಟ್ ಕ್ವಶನು. ಇಡೀ ವರ್ಷದ ಚಾಪ್ಟರ್ನ ಒಂದು ದಿವಸದಲ್ಲಿ ಹೇಗೆ ಓದ್ತೀರಾ? ಹೌ ವಿಲ್ ಯು ರೀಡ್? ಆ್ಯಂಡ್ ಮೋರ್ ಓವರ್ ಕ್ವಶನ್ ಪೇಪರ್ ಸೆಟ್ ಮಾಡೋರು ಬೇರೆ ಇರ್ತಾರೆ. ಸೊ ಬಟ್ ವಿಲ್ ಟ್ರೈ ಅವರ್ ಬೆಸ್ಟ್. ಬಟ್ ಆಫ್ಟರ್ ದ ಲೆಸನ್ಸ್ ಆಲ್ರೆಡಿ 4 ಸೆಷನ್ಸ್ ಆಗಿದೆ ಅಂದ್ಕೊಳ್ತೀನಿ ಕೆಮಿಸ್ಟ್ರಿಗೆ. ಇಫ್ ಯು ಸ್ಟಡಿ ಆಲ್ ದ ಕ್ವಶನ್ಸ್ ಗಿವನ್, ಡೆಫಿನೆಟ್ಲಿ ವಿಲ್ ಗೆಟ್ 50. Chlorination of benzene. You start with benzene. You do the chlorination in the presence of say anhydrous aluminum chloride, Lewis acid catalyst. ಏನು ಸಿಗುತ್ತೆ? ಕ್ಲೋರೋಬೆನ್ಸಿನ್ ಸಿಗುತ್ತೆ. ಹೌ ಡು ಯು ಡೂ ದ ರಿಯಾಕ್ಷನ್? ಪ್ಲಸ್ HCl. ಇಲ್ಲಿ 3 ಸ್ಟೆಪ್ಸ್ ಇದೆ ಮೆಕ್ಯಾನಿಸಮಲ್ಲಿ. ಇಲ್ಲಿ ನೋಡ್ಕೊಳ್ಳಿ, ಬೆನ್ಸಿನ್ ಕ್ಲೋರಿನೇಷನ್ ಇರ್ಬೋದು, ಅಥವಾ ಯು ಮೇ ಗೆಟ್ ನೈಟ್ರೇಷನ್, you may get sulfonation, you may get Friedel-Crafts reaction or Friedel-Craft acylation. ಎಲ್ಲದಕ್ಕೂ ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ ಮಾತ್ರ ಡಿಫ್ರೆನ್ಸು, ಇಲೆಕ್ಟ್ರೋಫೈಲ್ ಜನರೇಟ್ ಆಗೋದು ಮಾತ್ರ ಡಿಫ್ರೆನ್ಸು, ಬೇರೆಲ್ಲ ಸ್ಟೆಪ್ಸು ಸೇಮು. ಓಕೆ, ವಿಲ್ ಸ್ಟಾರ್ಟ್ ವಿತ್ ಸ್ಟೆಪ್ 1. ಅವ್ರು ಕೇಳಿರೋದು ಮೆಕ್ಯಾನಿಸಮ್. ಫಸ್ಟ್ ಒನ್, ಜನರೇಷನ್ ಆಫ್ ಇಲೆಕ್ಟ್ರೋಫೈಲ್. ದಿಸ್ ಇಸ್ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್. ಇಲೆಕ್ಟ್ರೋಫೈಲ್ ಅಂದರೆ ಪಾಸಿಟಿವ್ ಚಾರ್ಜ್ ಸ್ಪೀಷೀಸು, ಅದನ್ನು ಬೆನ್ಸಿನಿಗೆ ಅಟ್ಯಾಚ್ ಮಾಡಿದ್ರೆ, ಅಥವಾ ಬೆನ್ಸಿನಲ್ಲಿರೋ ಒಂದು ಹೈಡ್ರೋಜನ್ ಅಂತ ತೆಗೆದು ಆ ಪ್ಲೇಸಿಗೆ ನೀವು ಇಲೆಕ್ಟ್ರೋಫೈಲನ್ನು ಅಟ್ಯಾಚ್ ಮಾಡಿದರೆ ದಿಸ್ ಇಸ್ ಕಾಲ್ಡ್ ಆಸ್ ಜನರೇಷನ್ ಆಫ್ ಇಲೆಕ್ಟ್ರೋಫೈಲ್. ದಿಸ್ ಇಸ್ ಕಾಲ್ಡ್ ಆಸ್ ಕ್ಲೋರಿನೇಷನ್. ಸೊ ಏನು ಮಾಡ್ತೀರಾ? ಯು ಸ್ಟಾರ್ಟ್ ವಿತ್ ಬೆನ್ಸಿನ್, ಸಾರಿ Cl. ಕ್ಯಾಟಲಿಸ್ಟ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, Cl ಇದೆ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಈ ಅಲ್ಯೂಮಿನಿಯಂ ಕ್ಲೋರೈಡ್ ಇಲೆಕ್ಟ್ರಾನ್ ಡಿಫಿಷಿಯೆಂಟು. ಸೊ ಅದೇನು ಮಾಡುತ್ತೆ, ಈ ಬಾಂಡ್ ಜೊತೆ ಕ್ಲೋರಿನು ಅಲ್ಯೂಮಿನಿಯಂ ಕ್ಲೋರೈಡ್ಗೆ ಕಂಬೈನ್ ಆಗುತ್ತೆ. ಆಸ್ ಎ ರಿಸಲ್ಟ್ ಯು ಗೆಟ್ AlCl ವಿತ್ ದ ಬಾಂಡ್. 3 ಕ್ಲೋರಿನ್ ಇತ್ತು, 1 ಕ್ಲೋರಿನ್ ಅಟ್ಯಾಚ್ ಆಗಿದೆ, AlCl 4- ಪ್ಲಸ್ Cl ಪ್ಲಸ್. ಸ್ಟೆಪ್ 2, ಅಟ್ಯಾಕ್ ಆಫ್ ಇಲೆಕ್ಟ್ರೋಫೈಲ್ ಆನ್ ದ ಬೆನ್ಸಿನ್ ರಿಂಗ್.
ಅಟಾಕ್ ಆನ್ ಬೆನ್ಸಿನ್ ರಿಂಗ್. ನಾವು ಹೇಳೋದು ಅಟಾಕ್ ಆಫ್ ಇಲೆಕ್ಟ್ರೋಫೈಲ್ ಆನ್ ದ ಬೆನ್ಸಿನ್ ರಿಂಗ್, ಬಟ್ ಆಕ್ಚುಲಿ ಆಗೋದೇನು ಬೆನ್ಸಿನ್ ರಿಂಗ್ ಅಲ್ಲಿರೋ ಡಬಲ್ ಬಾಂಡು ಹೋಗಿ Cl+ಗೆ ಅಟ್ಯಾಕ್ ಆಗೋದು, ಇದು ಹೋಗಿ ಇಲ್ಲಿ ಅಟ್ಯಾಕ್ ಆಯಿತು. ಸೊ ಆಲ್ರೆಡಿ ಈ ಪೊಸಿಷನಲ್ಲಿ ಡಬಲ್ ಬಾಂಡ್ ಇತ್ತು, ಡಬಲ್ ಬಾಂಡ್ ಹೋಗಿ ಕ್ಲೋರಿನ್ಗೆ ಅಟ್ಯಾಕ್ ಮಾಡ್ಕೊಂಡಿದೆ. ಸೊ ಇಲ್ಲಿ ಆಲ್ರೆಡಿ ಹೈಡ್ರೋಜನ್ ಇತ್ತು, ಇಲ್ಲಿ ಕ್ಲೋರಿನ್ ಬಂದಿದೆ. ಈ ಬಾಂಡು ಈ ಕಾರ್ಬನ್ಗೆ ಮತ್ತು ಈ ಕಾರ್ಬನ್ಗೆ ಸೇರಿತ್ತು, ನಾವು ಕ್ಲೋರಿನ್ ಇಲ್ಲಿ ಹೋಗಿದೆ. ಸೊ ಈ ಬಾಂಡ್ಗೆ ಡಿಫಿಷಿಯಂಟ್ ಆಯ್ತು, ಇಲ್ಲಿ ಈ ಕಾರ್ಬನ್ ಡಿಫಿಷಿಯಂಟ್ ಆಯ್ತು, ಎಲೆಕ್ಟ್ರಾನ್ ಡಿಫಿಷಿಯಂಟು. ಅಟ್ಯಾಕ್ ಆನ್ ಬೆನ್ಸಿನ್ ರಿಂಗ್ ಟು ಜನರೇಟ್ ಅ ಕಾರ್ಬೋಕ್ಯಾಟಯಾನ್. ಇಲ್ಲಿ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಇದೆ, ಸೊ ದಿಸ್ ಇಸ್ ಕಾರ್ಬೋಕ್ಯಾಟಯಾನ್. ಇನ್ ದ ಸ್ಟೆಪ್ 3 the product will be formed. ಯಾಕೆ ಬರುತ್ತೆ ಇಲ್ಲಿ AlCl4- ಇದೆಯಲ್ಲ, ಅದು ಬಂದು ಇಲ್ಲಿ ಹೈಡ್ರೋಜನ್ ಇತ್ತು, ಸಾರಿ, we have to start with the previous product. ಇಲ್ಲೊಂದು ಡಬಲ್ ಬಾಂಡ್, ಇಲ್ಲಿ H ಇತ್ತು, ಇಲ್ಲಿ Cl ಇತ್ತು, ಇಲ್ಲಿ ಪಾಸಿಟಿವ್ ಚಾರ್ಜ್ ಇತ್ತು. AlCl4 ಬಂದು ಈ ಹೈಡ್ರೋಜನ್ ತಗೊಳ್ತು, ಈ ಬಾಂಡು ಒಳಗಡೆ ಶಿಫ್ಟ್ ಆಗುತ್ತೆ. ಅವಾಗ ಏನು ಸಿಗುತ್ತೆ, ಬೆನ್ಸಿನ್ ರಿಂಗ್ ವಿತ್ Cl. ಓಕೆ, ಈ Hನ AlCl4 ತಗೊಳ್ತು, ಸೊ HCl ಬರುತ್ತೆ ಪ್ಲಸ್ AlCl3, ಕೆಟಲಿಸ್ಟ್ ಇಸ್ ರೀಜನರೇಟೆಡ್. ಇದೇ ಮೆಕ್ಯಾನಿಸಮ್ ಅನ್ನು ನಾವು ನೈಟ್ರೇಷನ್ಗೆ ಬರೆಯೋಣ, ಆದರೆ ಕಂಡೀಷನ್ಸ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ನೈಟ್ರೇಷನಲ್ಲಿ ನೀವು ನೈಟ್ರೇಟಿಂಗ್ ಮಿಕ್ಸ್ಚರ್ ಯೂಸ್ ಮಾಡ್ತೀರಾ. ಸೊ ಸ್ಟೆಪ್ 1 ದಟ್ಸ್ ಅ ಜನರೇಷನ್ ಆಫ್ ಇಲೆಕ್ಟ್ರೋಫೈಲ್ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ. ಜನರೇಷನ್ ಆಫ್ ಎಲೆಕ್ಟ್ರೋಫೈಲ್ HNO3 ಅದನ್ನು HONO2 ಅಂತ ಬರಿತೀನಿ, ಪ್ಲಸ್ H2SO4 H2SO4 ಅನ್ನು ಈ ಥರ ಬರಿತೀನಿ. ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ, ಇದು ಹೋಗಿ ಹೈಡ್ರೋಜನನ್ನು ಅಟ್ಯಾಕ್ ಮಾಡುತ್ತೆ, ಇದು ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಈ ಬಾಂಡು ಇಲ್ಲಿಗೆ ಶಿಫ್ಟ್ ಆಯಿತು. ಸೊ ಇದು 2 ಸ್ಟೆಪ್ಪಲ್ಲಿ ಆಗುತ್ತೆ, ನಾನು ಒಂದೇ ಸ್ಟೆಪ್ಪಲ್ಲಿ ಬರೆದಿದ್ದೀನಿ. ಇಲ್ಲಿಂದ OH ಇಲ್ಲಿಂದ HO ಹೋದರೆ ಯು ಗೆಟ್ H2O. ಆಮೇಲೆ NO2 ಇದಕ್ಕೆ ಡಿಫಿಷಿಯನ್ಸಿ ಆಯಿತು, ಸೊ ದಿಸ್ ಇಸ್ ಎ ಇಲೆಕ್ಟ್ರೋಫೈಲ್. ಇಲ್ಲಿ OSO3 Hನ್ನು H2SO4 ಅಲ್ವಾ, ಸೊ HSO4- ಅಂತ ಬರೀತೀನಿ. ನೆಕ್ಸ್ಟ್ ಸ್ಟೆಪ್ 2 ದ ಸೇಮ್ ಥಿಂಗ್, ಬೆನ್ಸಿನ್ ರಿಂಗ್ ಇದೆ ಪ್ಲಸ್ ಇಲೆಕ್ಟ್ರೋಫೈಲ್ ಇದೆ. ಎಲ್ಲ ಸ್ಟೆಪ್ಪಲ್ಲಿ ಯಾವ ಇಲೆಕ್ಟ್ರೋಫೈಲ್ ಜನರೇಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ. ಇದು ಹೋಗಿ ಅಟ್ಯಾಕ್ ಆಯಿತು. ಅಟ್ಯಾಕ್ ಇಸ್ ಆಲ್ವೇಸ್ ಫ್ರಮ್ ದಿ ಬೆನ್ಸಿನ್ ರಿಂಗ್. ಇಲ್ಲಿ H ಬಂತು, ಇಲ್ಲಿ NO2 ಬಂತು, ಇಲ್ಲಿಗೆ ಒಂದು ಪಾಸಿಟಿವ್ ಚಾರ್ಜ್, ಇದು ಕಾರ್ಬೋಕ್ಯಾಟಯಾನು. ಸ್ಟೆಪ್ 3 ಈ HSO4- ಇದೆ, ಅದು ಬಂದು ಪ್ರೋಟಾನನ್ನು ತಗೊಳುತ್ತೆ. ಇದು ಪ್ರೋಟಾನನ್ನು ತಗೊಂಡ್ರೆ ಇಲ್ಲಿ ಪ್ಲಸ್ ಚಾರ್ಜ್ ಇತ್ತು, ಇಲ್ಲಿ NO2 ಇದೆ. HSO4- ಬಂದು ಒಂದು ಪ್ರೋಟಾನನ್ನು ತಗೊಂಡ್ರೆ ಇದು ಒಳಗಡೆ ಶಿಫ್ಟ್ ಆಗುತ್ತೆ. ವೆನ್ ದಿಸ್ ಶಿಫ್ಟ್ಸ್ ಇನ್ಸೈಡ್ ಯು ಗೆಟ್ ಅ ಡಬಲ್ ಬಾಂಡ್ ವಿತ್ NO2 ಗ್ರೂಪ್ ಹಿಯರ್ ಪ್ಲಸ್ H2SO4. ಎಲ್ಲದಕ್ಕೂ ಇಲೆಕ್ಟ್ರೋಫೈಲನ್ನು ನೆನ್ಪಿಟ್ಕೊಳ್ಳಿ. ಯಾವುದೆಲ್ಲ ಇಲೆಕ್ಟ್ರೋಫೈಲ್ ಇದೆ, ಒಂದು CH3 ಆಸ್ ಅ ಇಲೆಕ್ಟ್ರೋಫೈಲ್, ಇದು ಫ್ರಿಡೆಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್. ಅಸೈಲೇಷನಿಗೆ CH3CO, ಕ್ಲೋರಿನೇಷನಿಗೆ Cl, ನೈಟ್ರೇಷನಿಗೆ NO2+. ಸೊ ಈ ಇಲೆಕ್ಟ್ರೋಫೈಲ್ ಫಸ್ಟ್ ಸ್ಟೆಪ್ಪಲ್ಲಿ ಜನರೇಟ್ ಆಗೋದನ್ನು ಮಾತ್ರ ನೆನ್ಪಿಟ್ಕೊಂಡು ಉಳಿದದೆಲ್ಲ ಸೇಮ್ ಮೆಕ್ಯಾನಿಸಮ್. ದೆನ್ ವಾಟ್ ಇಸ್ ಅರೋಮ್ಯಾಟಿಸಿಟಿ? ಅರೋಮ್ಯಾಟಿಸಿಟಿ ಅಂದರೆ ಒಂದು ಕಂಪೌಂಡ್ ಅರೋಮ್ಯಾಟಿಕ್ ಆಗಿರಬೇಕಾದ್ರೆ ಅಥವಾ ಸ್ಮೆಲ್ ಇರಬೇಕಾದ್ರೆ ವಾಟ್ ಆರ್ ದ ಕಂಡೀಷನ್ಸ್? 3 ಕಂಡೀಷನ್ಸ್ ಇದ್ದಾವೆ. ಒಂದು ಮಾಲಿಕ್ಯೂಲ್ ಶುಡ್ ಬಿ ಪ್ಲೇನಾರ್. ಪ್ಲೇನಾರ್ ಅಂದರೆ ಜನರಲಿ ವೆನೆವರ್ ವಿ ಕನ್ಸಿಡರ್ ದಟ್ ಶುಡ್ ಬಿ sp2 ಹೈಬ್ರಿಡೈಸ್ಡ್. sp2 ಹೈಬ್ರಿಡೈಸ್ಡ್ ಇದ್ರೆ ಶೇಪ್ ಈ ಥರ ಬರುತ್ತೆ, ಇದು ಟ್ರ್ಯಾಗನಲ್ ಪ್ಲೇನಾರ್ ಆಗಿರುತ್ತೆ. ಅಂದರೆ ಡಬಲ್ ಬಾಂಡ್ಸ್ ಇರಬೇಕು ಕಂಪೌಂಡಲ್ಲಿ. ಆ ಡಬಲ್ ಬಾಂಡ್ಸ್ ಯಾವ ಥರ ಇರಬೇಕು? ದೇರ್ ಶುಡ್ ಬಿ ಅ ಕಂಟಿನ್ಯೂಸ್ ಡಿಲೋಕಲೈಸೇಷನ್ ಆಫ್ ಪೈ ಇಲೆಕ್ಟ್ರಾನ್ಸ್. ಕಂಟಿನ್ಯೂಸ್ ಡಿಲೋಕಲೈಸೇಷನ್ ಅಂದರೆ ಒಂದು ಬಾಂಡು ಶಿಫ್ಟ್ ಆದಾಗ ಅದೇ ಪ್ಲೇಸಲ್ಲಿ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ದ ಬೆನ್ಸಿನ್, ಈ ಥರ ಬಾಂಡ್ ಇದೆ, ಇದಿಲ್ಲಿ ಶಿಫ್ಟ್ ಆದಾಗ ಇದಿಲ್ಲಿ ಶಿಫ್ಟ್ ಆಗುತ್ತೆ, ಇದಿಲ್ಲಿ ಶಿಫ್ಟ್ ಆಗುತ್ತೆ. ಸೊ ದೇರ್ ಇಸ್ ಅ ಕಂಟಿನ್ಯೂಟಿ. ಅದ್ರ ಬದಲು ನಾನು ಇಷ್ಟನ್ನೇ ತೊಗೊಂಡ್ರೆ, ಇದನ್ನು ತೊಗೊಂಡೆ ಅಂತ ಇಟ್ಕೊಳ್ಳಿ, ಇದಿಲ್ಲಿಗೆ ಶಿಫ್ಟ್ ಆದಾಗ ನೆಕ್ಸ್ಟ್ ಪ್ಲೇಸಿಂದ ಶಿಫ್ಟ್ ಆಗೋಕ್ಕೆ ಏನೂ ಇಲ್ಲ, ಅಥವಾ ಇದಿಲ್ಲಿಂದ ಶಿಫ್ಟ್ ಆದಾಗ ನೆಕ್ಸ್ಟ್ ಪೊಸಿಷನಿಗೆ ಶಿಫ್ಟ್ ಆಗೋಕ್ಕೆ ಏನೂ ಇಲ್ಲ. ಸೊ ದಿಸ್ ಇಸ್ ನಾನ್ ಅರೋಮ್ಯಾಟಿಕ್, ದಿಸ್ ಇಸ್ ಅರೋಮ್ಯಾಟಿಕ್. The third one, the compound should contain 4n+2 number of pi electrons, where ನೀವು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ n should be 0, 1, 2 a whole number. ಅಂದರೆ ಪೈ ಬಾಂಡ್ ಅಂದರೆ ಯಾವುದೆಲ್ಲ ಕನ್ಸಿಡರ್ ಮಾಡ್ತೀರಾ? ನೆಗೆಟಿವ್ ಚಾರ್ಜ್ ಇಸ್ ಕನ್ಸಿಡರ್ಡ್ ಆಸ್ 1 ಪೈ ಬಾಂಡ್ ಅಂದರೆ 2 electrons, ಅಥವಾ ಡಬಲ್ ಬಾಂಡ್ಸ್ ಆರ್ ಕನ್ಸಿಡರ್ಡ್ ಆಸ್ ಪೈ electrons. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ದ ರಿಂಗ್, ಈ ಥರ ಒಂದು ರಿಂಗ್ ತೊಗೊಳ್ದೆ, ಸೈಕ್ಲೋಪೆಂಟಾಡೈಯಿನೈಲ್ ನೋಡ್ಕೊಳ್ಳಿ,
ಪ್ಲೇನಾರ್ ಇದೆಯಾ? ಎಲ್ಲ ಕಾರ್ಬನ್ ಡಬಲ್ ಬಾಂಡ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಇದು ಕಾರ್ಬಾನಯಾನ್, ಸೊ ದಿಸ್ ಇಸ್ ಆಲ್ಸೋ ಪ್ಲೇನಾರ್. ಸೊ ದ ಮಾಲಿಕ್ಯೂಲ್ ಇಸ್ ಪ್ಲೇನಾರ್. ಡಿಲೋಕಲೈಸೇಷನ್ ಇದೆಯಾ? ಇದು ಒಳಗಡೆ ಶಿಫ್ಟ್ ಆಗ್ಬೋದು, ಇದಿಲ್ಲಿ ಶಿಫ್ಟ್ ಆಗ್ಬೋದು, ಇದಿಲ್ಲಿ ಶಿಫ್ಟ್ ಆಗ್ಬೋದು. ಸೊ ಕಂಟಿನ್ಯೂಸ್ ಡಿಲೋಕಲೈಸೇಷನ್ ಇದೆ. ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ 4n + 2? ಪೈ ಇಲೆಕ್ಟ್ರಾನ್ ನೋಡಬೇಕು. ಒಂದು ನೆಗೆಟಿವ್ ಚಾರ್ಜ್ ಅಂದರೆ 2 ಇಲೆಕ್ಟ್ರಾನ್, ಇನ್ನೊಂದು ಡಬಲ್ ಬಾಂಡ್ ಅಂದರೆ 2 ಇಲೆಕ್ಟ್ರಾನ್, ಇನ್ನೊಂದು ಡಬಲ್ ಬಾಂಡ್ ಅಂದರೆ 2 ಇಲೆಕ್ಟ್ರಾನ್, ಟೋಟಲಿ 6 electron ಆಯಿತು. ಸೊ 4n is equal to 6 minus 2 is 4, n is equal to 1. This is a whole number. So this particular compound is aromatic. ಈ ಥರ ಫೈಂಡ್ ಔಟ್ ಮಾಡ್ತೀರಾ. ಸ್ಟಾಗರ್ಡ್ ಕನ್ಫರ್ಮೇಷನ್ ಆಫ್ ಈಥೇನ್. ನಾವು ಈ ಕನ್ಫರ್ಮರ್ಸ್ ಅನ್ನು ಬರಿಬೇಕಾದ್ರೆ ವಿ ಹ್ಯಾವ್ 2 ಫಾರ್ಮುಲಾಸ್. ಒಂದು ಸಾಹಾರ್ಸ್ ಪ್ರೊಜೆಕ್ಷನ್ ಫಾರ್ಮುಲಾ, ಇನ್ನೊಂದು ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ. ಇವಾಗ ನಾವು CH3 ಅಂತ ಬರಿತೀವಿ ಅಂತ ಇಟ್ಕೊಳ್ಳಿ. ಈಥೇನ್ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಈಥೇನ್, ಸೊ ಐ ವಿಲ್ ರೈಟ್ ಈಥೇನ್. ನೀವು ಇಲ್ಲಿಂದ ನೋಡ್ತೀರಾ ಈ ಮಾಲಿಕ್ಯೂಲನ್ನು. ಇಲ್ಲಿಂದ ನೋಡುವಾಗ ಫಸ್ಟಿಗೆ ನಿಮ್ಗೆ ಏನು ಕಾಣಿಸುತ್ತೆ? ಈ ಕಾರ್ಬನ್ ವಿತ್ 3 ಹೈಡ್ರೋಜನ್ಸ್ ಕಾಣಿಸುತ್ತಲ್ವಾ? ಇದನ್ನು ಏನು ಬರಿತೀನಿ ಅಂದರೆ, ಒಂದು ಕಾರ್ಬನ್ನು ವಿತ್ ಇಟ್ಸ್ 3 ಹೈಡ್ರೋಜನ್ಸ್ ಈ ಥರ ಬರಿತೀನಿ. ಇದು ಕಾರ್ಬನ್ ಸೆಂಟ್ರಲ್ಲಿ, ಇದು ಹೈಡ್ರೋಜನ್ಸ್. ಖಾಲಿ ಬಿಡಬೇಡಿ, ಖಾಲಿ ಬಿಟ್ರೆ ಅದು ಮೀಥೇನ್ ಗ್ರೂಪ್ ಆಗುತ್ತೆ. ನೆಕ್ಸ್ಟು ಇದ್ರ ಹಿಂದೆ ಇರೋ ಕಾರ್ಬನ್ನು, ನೀವು ಇಲ್ಲಿಂದ ನೋಡುವಾಗ ಇದ್ರ ಹಿಂದೆ ಇರೋ ಕಾರ್ಬನ್ ಕಾಣಿಸಲ್ಲ, ಸೊ ಅದನ್ನು ಬಿಗ್ಗರ್ ಆಗಿ ಬರಿತೀನಿ. ಸೊ ದಿಸ್ ಸೆಂಟರ್ ಇಸ್ ಅ ಫ್ರಂಟ್ ಕಾರ್ಬನ್, ಇದು ಬ್ಯಾಕ್ ಕಾರ್ಬನ್ ರೌಂಡ್ ಹಾಕಿರೋದು, ಅದಕ್ಕೆ 3 ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಎಕ್ಸಾಕ್ಟ್ಲಿ ಇದ್ರ ಬಿಹೈಂಡ್ ಇದು ಬಂದರೆ, ಇದ್ರ ಬಿಹೈಂಡ್ ಇದು ಬಂದರೆ ನಾವು ಇದನ್ನು ಎಕ್ಲಿಪ್ಸ್ಡ್ ಅಂತ ಕರಿತೀವಿ. ಎಕ್ಲಿಪ್ಸ್ ಅಂದ್ರೇನು? ಒಂದರ ಹಿಂದೆ ಒಂದು ಬರುತ್ತೆ. ಅದ್ರ ಬದಲು ಇದನ್ನು ರೊಟೇಟ್ ಮಾಡಿ, ಈ ಬಾಂಡ್, ದಿಸ್ ಬಾಂಡ್ ಕ್ಯಾನ್ ಬಿ ರೊಟೇಟೆಡ್. ಆವಾಗ ಫಸ್ಟ್ ಕಾರ್ಬನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಹೈಡ್ರೋಜನ್ ಹೈಡ್ರೋಜನ್ ಹೈಡ್ರೋಜನ್. ಸೆಕೆಂಡ್ ಕಾರ್ಬನಲ್ಲಿರೋ ಹೈಡ್ರೋಜನ್ ರೊಟೇಟ್ ಮಾಡಿದಿರಾ, ಇದನ್ನು ಈ ಥರ ತಿರುಗಿಸಿದಾಗ ಸ್ಟೇರಿಂಗ್ ಇರುತ್ತಲ್ಲ ಅದೇ ಥರ. ಸೊ ಇದು ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಇಲ್ಲಿದ್ದ ಹೈಡ್ರೋಜನ್ ಇಲ್ಲಿಗೆ ಶಿಫ್ಟ್ ಆಯಿತು, ಇದು ಇಲ್ಲಿ ಶಿಫ್ಟ್ ಆಯಿತು, ಇದು ಇಲ್ಲಿ ಶಿಫ್ಟ್ ಆಯಿತು. ದಿಸ್ ಇಸ್ ಕಾಲ್ಡ್ ಅ ಸ್ಟಾಗರ್ಡ್. ಓಕೆ, ಇದು ಬ್ಯಾಕ್ ಸೈಡ್ ಕಾರ್ಬನಿಗೆ ಅಟ್ಯಾಚ್ ಆಗಿರೋ 3 ಹೈಡ್ರೋಜನ್, ಇದು ಫ್ರಂಟ್ ಕಾರ್ಬನಿಗೆ ಅಟ್ಯಾಚ್ ಆಗಿರೋ 3 ಹೈಡ್ರೋಜನ್. ದಿಸ್ ಇಸ್ ನ್ಯೂಮನ್. ಸಾಹಾರ್ಸ್ ಅಂದರೆ ಏನು ಮಾಡ್ತೀರಾ? 2 ಕಾರ್ಬನ್ ಇಲ್ಲಿಂದ ನೋಡ್ತೀರಾ, ಬಟ್ ಈ ಥರ ರೆಪ್ರೆಸೆಂಟ್ ಮಾಡ್ತೀರಾ. ಇದು ಫ್ರಂಟ್ ಕಾರ್ಬನ್ನು, ಇದು ಬ್ಯಾಕ್ ಕಾರ್ಬನ್. ಫ್ರಂಟ್ ಕಾರ್ಬನಿಗೆ 3 ಹೈಡ್ರೋಜನ್ ಈ ಥರ ಅಟ್ಯಾಚ್ ಆಗಿದೆ ಅಂತ ಇಟ್ಕೊಳ್ಳಿ. ಎಕ್ಸಾಕ್ಟ್ಲಿ ಇದನ್ನೇ ತಿರ್ಗಾ ಕಾಪಿ ಮಾಡಿ ಇಲ್ಲಿ ಬರೀರಿ. ಒಂದ್ರ ಹಿಂದೆ ಒಂದು ಬರುತ್ತೆ ಹೈಡ್ರೋಜನ್, ಇದರ ಹಿಂದೆ ಇದು, ಇದರ ಹಿಂದೆ ಇದು, ಇದರ ಹಿಂದೆ ಇದು. ಸೊ ದಿಸ್ ಇಸ್ ಸಾಹಾರ್ಸ್ ಎಕ್ಲಿಪ್ಸ್ಡ್. ಒಂದ್ರ ಹಿಂದೆ ಒಂದು ಬರ್ತಾ ಇದೆ. ಫಸ್ಟ್ ಕಾರ್ಬನ್ ಮತ್ತು ಅದರ ಹೈಡ್ರೋಜನ್ಸ್ ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಇದನ್ನು ರೊಟೇಟ್ ಮಾಡಿ, ಇಲ್ಲಿ ವೈ ಇನ್ವರ್ಟೆಡ್ ಇದ್ದರೆ ಇಲ್ಲಿ ವೈ ಈ ಥರ ಹಾಕಿ, ಇಲ್ಲಿ ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್. ಸೊ ಈ ಹೈಡ್ರೋಜನ್ 2 ಹೈಡ್ರೋಜನ್ ಮಿಡಲ್ ಇದೆ, ಸೊ ರೊಟೇಟ್ ಮಾಡಿದ್ದೀರಾ. ಸೊ ದಿಸ್ ಇಸ್ ಕಾಲ್ಡ್ ಅ ಸ್ಟಾಗರ್ಡ್. ಯಾವ್ದು ಎಕ್ಸಾಮಿಗೆ ಕೇಳ್ತಾರ ಅದನ್ನು ಬರ್ಕೊಳ್ಳಿ. ಸಾಹಾರ್ಸ್ ಕೇಳ್ತಾರಾ, ನ್ಯೂಮನ್ ಕೇಳ್ತಾರಾ, ಎಕ್ಲಿಪ್ಸ್ಡ್ ಕೇಳ್ತಾರಾ, ಸ್ಟಾಗರ್ಡ್ ಕೇಳ್ತಾರಾ, ವಾಟ್ ಎವರ್ ಈಸ್ ದ ಕ್ವಶನ್ ಅಕಾರ್ಡಿಂಗ್ ಟು ದಾಟ್ ಯು ಹ್ಯಾವ್ ಟು ರೈಟ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಾಲೋ ಮಾಡಬೇಕಾದ್ರೆ ಒಂದು 5 ವರ್ಷದ ಕ್ವಶನ್ ಪೇಪರ್ ಇಟ್ಕೊಳ್ಳಿ. ಪಾಸ್ಟ್ 5 ಇಯರ್ಸ್ದು ಕ್ವಶನ್ ಪೇಪರು, ಅದನ್ನು ಇಟ್ಕೊಂಡು ಅದರದ್ದು 1 ಮಾರ್ಕರ್ ಎಲ್ಲ ಬರೆದಿಟ್ಬಿಡಿ. ಎಲ್ಲದಕ್ಕೂ ಆನ್ಸರ್ ಫೈಂಡ್ ಔಟ್ ಮಾಡಿ. ಅಟ್ಲೀಸ್ಟ್ ಅದರಿಂದ ಫಸ್ಟಿಗೆ 15 ಮಾರ್ಕ್ಸ್ ಇರುತ್ತಲ್ಲ, ಅದರಲ್ಲಿ ಅಟ್ಲೀಸ್ಟ್ 10 ಕ್ವಶನ್ಸು ಅದೇ ಬರುತ್ತೆ. ಸೊ ಪಾಸ್ಟ್ 5 ಇಯರ್ಸ್ದು ಪೇಪರ್ ಇದು, ಎಲ್ಲ 1 ಮಾರ್ಕರು, ಒಂದು 50 ಆಗುತ್ತಾ, ಅದನ್ನೆಲ್ಲ ನೋಡಿಟ್ಕೊಳ್ಳಿ. Give any structural differences between diamond and the graphite. Diamond and graphite, this is from P block. These are the allotropes of carbon. Carbon to allotropes. Diamond ಮತ್ತೆ graphite ಬರೀತೀನಿ. ಏನು ಡಿಫರೆನ್ಸ್ ಇದೆ? ಡೈಮಂಡ್ ಅಲ್ಲಿ ಈಚ್ ಕಾರ್ಬನ್ ಇಸ್ ಟೆಟ್ರಾಹೆಡ್ರಲಿ ಬಾಂಡೆಡ್ ಟು 4 more carbon atoms like this. ಈ ಸ್ಟ್ರಕ್ಚರು 3 ಡೈಮೆನ್ಷನಲ್ಲಿ ರಿಪೀಟ್ ಆಗುತ್ತೆ. So here the carbon is sp3 hybridized. sp3 hybridized ಆದಮೇಲೆ ಇನ್ನೇನಿದೆ? The tetrahedral arrangement of carbons. And the third one is only the strong covalent bonds are present, no intermolecular force. Intermolecular force illa. But if you take graphite, illi each carbon is bonded to 3 other carbon atoms. ಹೆಕ್ಸಾಗನಲ್ ಲೇಯರ್ ಇದೆ, ನೆಕ್ಸ್ಟ್ ಅಲ್ಲೂ ಹೆಕ್ಸಾಗನಲ್ ಲೇಯರ್ಸ್ ಇನ್ನೊಂದಿದೆ ಇದೇ ಥರ. ಇದ್ರ ಮಧ್ಯೆ, ಈ ಲೇಯರ್ಸ್ಗಳ ಮಧ್ಯೆ ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಇದಾವೆ.
like this. So illen baritare, each carbon is sp2 hybridized. The shape is hexagonal ring, hexagonal planar ring, and illi in each ring there is a covalent bond, and between the layers there is weak intermolecular forces or weak van der Waals forces. ಆಮೇಲೆ ಇಲ್ಲಿ ಎಲ್ಲ ಇದು ಸ್ಟ್ರಕ್ಚರಲ್ ಡಿಫ್ರೆನ್ಸ್ ಅಂದರೆ ಇಷ್ಟು ಸಾಕು. ಬಟ್ ಯು ಹ್ಯಾವ್ ಟು ರಿಮೆಂಬರ್, ಇಲ್ಲಿ ಕಾರ್ಬನ್ ಯೂಸಸ್ ಆಲ್ ಇಟ್ಸ್ ವೇಲೆನ್ಸಸ್, ಸೊ ದಿಸ್ ಇಸ್ ನಾನ್ ಕಂಡಕ್ಟರ್. ಇಲ್ಲಿ ಡಿಲೋಕಲೈಸ್ಡ್ ಇಲೆಕ್ಟ್ರಾನ್ ಇದೆ, ಈಚ್ ಕಾರ್ಬನ್ ಇಸ್ ಬಾಂಡೆಡ್ ಟು 3 more carbon atoms, so delocalized electron ಇದೆ, because of which it is a good conductor, and because of this van der Waals force between the layers, it is going to slide. Okay, this is the structural difference. How is boron prepared from trifluoride? Boron ಡೈಹೈಡ್ರೈಡ್ ಇದು ಇಂಪಾರ್ಟೆಂಟ್ MCQ ಸೆಂಡ್ ಮಾಡಿ ಮ್ಯಾಮ್. ಶರ್ಲಿ ಮಾಡ್ತಾ ಇದ್ದೀನಪ್ಪ ರಿಪ್ಲೈ, ಎರಡು ಡಬಲ್ ಕೆಲಸ ಆಗ್ತಾ ಇದೆ. ಐ ರಿಪ್ಲೈ ಟು ಯುವರ್ ಕ್ವಶನ್ಸ್. 20 ಮ್ಯಾಮ್, ನಮಗೆ 20ಗೆ ಕೆಮಿಸ್ಟ್ರಿ ಎಕ್ಸಾಮು. ಇವತ್ತು ಡೇಟ್ ಎಷ್ಟು? 18th. ಓ, ಫಸ್ಟ್ ಎಕ್ಸಾಮ್ ಕೆಮಿಸ್ಟ್ರಿ. ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವಲ್ಲ ಅದನ್ನು ನೋಡಿಟ್ಕೊಳ್ಳಿ ಅಲ್ವಾ. ಯು ಡೋಂಟ್ ನೀಡ್ ಎಕ್ಸ್ಟ್ರಾ, ಎಲ್ಲನೂ ಓದೋಕ್ಕೆ ಹೋಗ್ಬೇಡಿ. ಫಸ್ಟ್ ಯು ಡಿವೈಡ್ ದ ಕ್ವಶನ್ ಪೇಪರ್. ನಂದು ಫಸ್ಟ್ ವಿಡಿಯೋ ನೋಡಿದ್ರೆ ಯಾವುದರಲ್ಲಿ ಪಾರ್ಟ್ ಎನಲ್ಲಿ ಯಾವುದು ನೀವು ಕಡಿಮೆ ಓದೋರಾಗಿದ್ದರೆ, ಇನ್ನು ಸಿಲೆಬಸ್ ಕವರ್ ಆಗಲಿಲ್ಲ ಅಂತಂದರೆ ವಾಟ್ ಯು ಹ್ಯಾವ್ ಟು ಡೂ, ಐ ಟೆಲ್ ಇಟ್ ಎಂಡ್ ಆಫ್ ದ ಸೆಷನ್, ಎಲ್ಲ ಒಟ್ಟಿಗೆ ಹೇಳ್ತೀನಿ. ಹೌ ಇಸ್ ಡೈಬೋರೇನ್ ಪ್ರಿಪೇರ್ಡ್ ಫ್ರಮ್ ಬೋರಾನ್ ಟ್ರೈಫ್ಲೂರೈಡ್? ಬೋರಾನ್ ಟ್ರೈಫ್ಲೂರೈಡ್ ತಗೊಳ್ಳಿ, ಟ್ರೀಟ್ ಇಟ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಆವಾಗ boron combines with hydrogen to form B2H6. Lithium combines with fluorine to give lithium fluoride. Plus aluminium also combines with fluorine to give aluminium fluoride. ಇನ್ನು ಬ್ಯಾಲೆನ್ಸ್ ಮಾಡಿ ಅಷ್ಟೇ. ವಾಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಡೈಬೋರೇನ್? ಇದು ನೆನ್ಪಿಟ್ಕೊಳ್ಬೇಕು. ಬೋರಾನ್ಗೆ 2 ಬೋರಾನ್ ಇದೆ. ಓಕೆ, ಒಂದು ಬೋರಾನಿಗೆ 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇದೆ. ಸೊ 2 ಆರ್ ಯೂಸ್ಡ್ ಫಾರ್ ದಿ ಮೇಕಿಂಗ್ ಆಫ್ ಬಾಂಡ್ ವಿತ್ ದ 2 ಹೈಡ್ರೋಜನ್ಸ್ ಎರಡು ಸೈಡಲ್ಲಿ. ಇನ್ನೊಂದು ಹೈಡ್ರೋಜನ್ನು ಎರಡು ಮಧ್ಯೆ ಶೇರ್ ಆಗುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಇದು ಒಂದು ಸೆಂಟರು, ಇದು ಒಂದು ಸೆಂಟರು, 2 ಇಲೆಕ್ಟ್ರಾನ್ ಶೇರ್ ಆಗಿದೆ. ಸೊ ದಿಸ್ ಇಸ್ 2 ಸೆಂಟರ್ 2 ಇಲೆಕ್ಟ್ರಾನ್ ಬಾಂಡ್. ಇದು 2 ಸೆಂಟರ್ 2 ಇಲೆಕ್ಟ್ರಾನ್, ಇದು 2 ಸೆಂಟರ್ 2 ಇಲೆಕ್ಟ್ರಾನ್, ಇದು 2 ಸೆಂಟರ್ 2 ಇಲೆಕ್ಟ್ರಾನ್, ಇದು 2 ಸೆಂಟರ್ 2 ಇಲೆಕ್ಟ್ರಾನ್. ಬಟ್ ಇದನ್ನ ತಗೊಂಡ್ರೆ, ಮಧ್ಯ ಇರೋದು ತಗೊಂಡ್ರೆ, ಇದು BHB ತಗೊಂಡ್ರೆ, ಹಾಗೆ ಇಲ್ಲೂ BHB ತಗೊಂಡ್ರೆ, ಇವಾಗ 3 ಸೆಂಟರ್ ಇದೆ BHB, ಹಾಗೂ ಒಂದು ಬೋರಾನ್ಗೆ ಮತ್ತೆ ಒಂದು ಹೈಡ್ರೋಜನ್ ಮತ್ತೆ 2 ಇಲೆಕ್ಟ್ರಾನ್ ಇದೆ. ದೀಸ್ ಆರ್ 2 ಸೆಂಟರ್ಡ್ 3 ಇಲೆಕ್ಟ್ರಾನ್ ಬಾಂಡ್, ಬಿಕಾಸ್ ಆಫ್ ವಿಚ್ ನಾವು ಇದನ್ನ ಬನಾನಾ ಬಾಂಡ್ ಅಂತ ಹೇಳ್ತೀವಿ. ಇಲ್ಲಿ ಹೈಡ್ರೋಜನ್ ಇದೆ, ಇದು ಬನಾನಾ ಬಾಂಡ್. ಇಲ್ಲಿ ಹೈಡ್ರೋಜನ್ BHH. ಓಕೆ, ಸೊ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್. 2 ಸೆಂಟರ್ 2 ಇಲೆಕ್ಟ್ರಾನ್ ಬಾಂಡ್ ಇದೆ, 3 ಸೆಂಟರ್ 2 ಇಲೆಕ್ಟ್ರಾನ್ ಬಾಂಡ್ ಇದೆ. ಯಾವುದೆಲ್ಲ ಒಂದೇ ಪ್ಲೇನಲ್ಲಿ ಬರುತ್ತೆ, ಯಾವುದು ಬೇರೆ ಪ್ಲೇನಲ್ಲಿ ಇರುತ್ತೆ. ಬೋರಾನ್ ಅಂಡ್ ಹೈಡ್ರೋಜನ್ಸ್ ಲೈ ಇನ್ ದ ಸೇಮ್ ಪ್ಲೇನ್, ಬಟ್ ಬನಾನಾ ಬಾಂಡ್ಸ್ ದೇ ಲೈ ಇನ್ ದ ಡಿಫ್ರೆಂಟ್ ಪ್ಲೇನ್ಸ್. ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಆಯಿತು. ವಾಟ್ ಆರ್ ದ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್? ಒಂದು, ಕಾರ್ಬನ್ ಫಾರ್ಮ್ಸ್ ಅ ಲಾಂಗ್ ಚೈನ್ ಕಾಲ್ಡ್ ಅಸ್, ದಿಸ್ ಇಸ್ ಕಾಲ್ಡ್ ಅಸ್ ಕೆಟಿನೇಷನ್ ಪ್ರಾಪರ್ಟಿ. ಆ್ಯಂಡ್ ಕಾರ್ಬನ್ ಕ್ಯಾನ್ ಫಾರ್ಮ್ ದಿ ಮಲ್ಟಿಪಲ್ ಬಾಂಡ್ಸ್ with itself or with other elements, and the valency or the covalency of carbon can't exceed 4, ಯಾಕಂದ್ರೆ ಅದರಲ್ಲಿ d orbital ಇಲ್ಲ. ಇದು ಸಾಕಿಷ್ಟು. ಹಾಗೆ ಬೋರಾನ್ಗೆ ವಾಟ್ ಆರ್ ದ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಬೋರಾನ್, ಅಥವಾ ಹೌ ಡಸ್ ಇಟ್, ದ ಡಯಾಗನಲ್ ರಿಲೇಶನ್ಶಿಪ್ ಕೂಡ ನೋಡ್ಕೊಳ್ಳಿ. ವಾಟ್ ಆರ್ ದ ಅನಾಮಲಸ್ ಪ್ರಾಪರ್ಟೀಸ್? ಇದೆಲ್ಲ ಸೆಷನಲ್ಲಿ ನಾವು ನೋಡ್ಕೊಂಡಿದ್ದೀವಿ. Anomalous property of the boron rises because of its small size and unavailability of the d orbital. So ಏನಲ್ಲ, ಒಂದು, this is going to have a very high melting point and the boiling point. Okay, ಆಮೇಲೆ then what else? ಇದು ಅಲ್ಲೋಟ್ರೋಪಿಯನ್ನು ತೋರಿಸುತ್ತೆ, rest do not show. And the boron hydride is quite stable. ನೆಕ್ಸ್ಟ್, ವಾಟ್ ಆರ್ ಸಿಲಿಕೋನ್ಸ್? ಇದು ಸಿಲಿಕೋನ್ಸ್ ಅನ್ನ ಸ್ವಲ್ಪ ನೋಡ್ಕೊಳ್ಳಿ, ಬಿಕಾಸ್ ಪ್ರೀವಿಯಸ್ 1-2-3 ಕ್ವಶನ್ ಪೇಪರಲ್ಲಿ ಬಂದಿದೆ. ಸಿಲಿಕಾನ್ ಅಲ್ಲ, ವಾಟ್ ಆರ್ ಸಿಲಿಕೋನ್? ಸಿಲಿಕೋನ್ಸ್ ಆರ್ ದಿ
ಸಿಲಿಕಾನ್ ಪಾಲಿಮರ್ಸ್. ರಿಪೀಟಿಂಗ್ ಯೂನಿಟ್ ಕೇಳ್ತಾರೆ. R2SiO is a repeating unit. Okay, this is the structure. Next, ಇವಾಗ ನಿಮ್ಮದು ಕ್ವಶನ್ಸ್ ಇದ್ರೆ ಎಲ್ಲ ಕೇಳಿ. I'll reply to all of them. Session ಆಗೋಯ್ತು. So I'll answer to all your questions. Important questions send ಮಾಡಿ. ಓಕೆ, ಸೆಷನ್ ನೋಟ್ಸ್ ಹೆಂಗೂ ನಿಮಗೂ ಸಿಗುತ್ತೆ. ದೆನ್ ಐ ಆಮ್ ವೆರಿ ಟೆನ್ಸ್ಡ್. ಇಂಪಾರ್ಟೆಂಟ್ ಕ್ವಶನ್ ಇವಾಗ ಕೊನೆಗೆ ಸ್ವಲ್ಪ ಹೇಳಿ ಮೇಡಮ್, ನೋಡಿ ಬೋರ್ಡಲ್ಲಿ ತೋರಿಸ್ತೀನಿ. ಅದ್ರ ಮೊದಲು ಟೆನ್ಸ್ ಆಗೋದಿದ್ರೆ ಏನು ಮಾಡಬೇಕು ಅಂದರೆ, ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ ಫಸ್ಟ್ ಲೆಕ್ಚರ್, ಅದನ್ನು ನೋಡ್ಕೊಳ್ಳಿ. ಪಾರ್ಟ್ ಬಿನಲ್ಲಿ ಎಲ್ಲದರದ್ದು ಇಂಪಾರ್ಟೆಂಟ್ ಕ್ವಶನ್ ತೆಗೆದು ಓದಬೇಕಾಗಿಲ್ಲ. ಪಾರ್ಟ್ ಎನಲ್ಲಿ MCQನ ಬಿಟ್ಟುಬಿಡಿ. ಒನ್ಸ್ ಯು ಆರ್ ವೆರಿ ಕ್ಲಿಯರ್, ಯಾಕಂದರೆ ಒಂದು MCQಗೆ ತುಂಬ ಹೊತ್ತು ವೇಸ್ಟ್ ಮಾಡೋ ಬದಲು ಯಾವ MCQ ಗೊತ್ತಿದೆಯೋ ಅದನ್ನು ಆನ್ಸರ್ ಮಾಡಿ ಅಷ್ಟೇ. ಉಳಿದಿದ್ದನ್ನು ಹೇಗಾದರೂ ಫಿಲ್ ಇನ್ ದ ಬ್ಲಾಂಕ್ಸ್ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ಯಾವ್ದು ಮ್ಯಾಚ್ ಆಗುತ್ತೆ ಟೆಸ್ಟ್ ಮಾಡಿ ನೋಡಿ, ಅದನ್ನು ಫಿಲ್ ಮಾಡ್ಕೊಳ್ಳಿ. ಅದಾದಮೇಲೆ ಗೋ ಫಾರ್ 3 ಮಾರ್ಕರ್ಸ್ ಫಸ್ಟ್, ಯಾಕಂದರೆ ಅದು ಮ್ಯಾಕ್ಸಿಮಮ್ ಮಾರ್ಕ್ ಫೆಚ್ ಮಾಡೋದು, ಹಾಗೂ ಅದರಿಂದ ನಿಮಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರುತ್ತೆ. ಇಫ್ ಯು ಟೇಕ್ 1 ಮಾರ್ಕರ್, ಒಂದೇ ಮಾರ್ಕ್ ಸಿಗುತ್ತೆ, ಆ್ಯಂಡ್ ಆ ಚಾಪ್ಟರಿಂದ 1 ಮಾರ್ಕದು ಯಾವ ಕ್ವಶನ್ ಬೇಕಾದರೂ ಕೊಡ್ಬೋದು. ಸೊ ಗೋ ಫಾರ್ ದಿ 3 ಮಾರ್ಕರ್ಸ್. ಯಾವುದೆಲ್ಲ 3 ಮಾರ್ಕ್ಸ್ ನೀವು ಓದಲೇಬೇಕು. ಬೋರ್ಸ್ ಅಟಾಮಿಕ್ ಮಾಡೆಲ್ 3 ಪಾಸ್ಟುಲೇಟು, ದೆನ್ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ 3 ಪಾಸ್ಟುಲೇಟು, ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್ 3 ಪಾಸ್ಟುಲೇಟು. ಓಕೆ, ಅದಾದಮೇಲೆ ಇದ್ರ ಜೊತೆನಲ್ಲಿ ಬೇಕಾದ್ರೆ ರುದರ್ಫರ್ಡ್ ಟೈಮ್ ಇದ್ದರೆ ರುದರ್ಫೋರ್ಡನ್ನು ಆ್ಯಡ್ ಮಾಡಿ, ಡಾಲ್ಟನ್ಸ್ ಅಟಾಮಿಕ್ ಥಿಯರಿನೂ ಆ್ಯಡ್ ಮಾಡಿ, ಆಮೇಲೆ ಎಂಪರಿಕಲ್ ಅಂಡ್ ದ ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಷನು. ಒಂದು ಹೈಬ್ರಿಡೈಸೇಷನ್, ಯಾವುದು ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಬಿಟ್ಟು ಬೇರೆ ಓದೋದೇ ಬೇಡ, ಯಾವುದೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಆ ಹೈಬ್ರಿಡೈಸೇಷನು. ಆಮೇಲೆ ಒಂದು VSCPR ಥಿಯರಿ ಕೂಡ ನೋಡ್ಕೊಳ್ಳಿ. ದೆನ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಇದು MOT ಇಂದ ಬರುತ್ತೆ, ಇದೆಲ್ಲ ಗ್ಯಾರಂಟಿಡ್ ಕ್ವಶನು. ಆಮೇಲೆ ಯಾವುದಾದ್ರೂ ಇದು ಡೆಫಿನೇಷನ್ ಬರ್ಕೊಳ್ಳಿ. ಹೌ ಡಸ್ ಇಟ್ ವೇರಿ ಅಲಾಂಗ್ ದ ಪೀರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್ ನೋಡ್ಕೊಳ್ಳಿ ಅಷ್ಟೇ. ಒಂದು ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ, ಇದನ್ನು ನೋಡ್ಕೊಳ್ಳಿ. ಅಲಾಂಗ್ ವಿತ್ ದಾಟ್ ಈಕ್ವಿಲಿಬ್ರಿಯಂ ಚಾಪ್ಟರಿಂದ ಲೂಯಿಸ್ ಆಸಿಡ್ ಬೇಸ್ ಥಿಯರಿ, ಬ್ರಾನ್ಸ್ಟೆಡ್ ಬೇಸ್ ಥಿಯರಿ ಇದೆಲ್ಲ ಹೇಳಾಗಿದೆ. ಆ್ಯಂಡ್ ಟೆಂಪರರಿ ಹಾರ್ಡ್ನೆಸ್ ಆ್ಯಂಡ್ ಪರ್ಮನೆಂಟ್ ಹಾರ್ಡ್ನೆಸ್, ಅನಾಮಲ್ಸ್ ಬಿಹೇವಿಯರ್, ಕಾರ್ಬನ್, ಇದು ಒಂದು ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಎಸ್ಟಿಮೇಷನ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ಆಮೇಲೆ ಮೆಕ್ಯಾನಿಸಮು, ಯಾವುದೆಲ್ಲ ಮೆಕ್ಯಾನಿಸಮ್ ನೋಡ್ಕೊಳ್ಬೇಕು, ಒಂದು ಕ್ಲೋರಿನೇಷನ್ ಆಫ್ ಮೀಥೇನ್, ಇನ್ನೊಂದು ನೈಟ್ರೇಷನ್ ಆಫ್ ಬೆನ್ಸಿನ್. ಇದೆಲ್ಲ ನಿಮ್ಮದು 4 ಲೈವ್ ವಿಡಿಯೋಸ್ ಇದೆಯಲ್ಲ ಮ್ಯಾಮ್, ಅದನ್ನು ನೋಡಿದ್ರೆ ಖಂಡಿತ ಇಲ್ಲ, ಯು ಕಾಂಟ್ ಗೆಟ್ 70 ಔಟ್ ಆಫ್ 70, ಯಾಕಂದರೆ 1 ಮಾರ್ಕರ್ ನಮ್ಗೆ ಗೊತ್ತಿಲ್ಲ ಯಾವ್ದು ಕೊಡ್ತಾರೆ. ವಿ ಡೋಂಟ್ ನೋ, ರಿಪೀಟೆಡ್ ಕ್ವಶನ್ಸೇ ಬರುತ್ತೆ. ಬಟ್ ವೈ ಡು ಯು ಏಮ್ ಫಾರ್ 70 ಔಟ್ ಆಫ್ 70 ವಿದೌಟ್ ರೀಡಿಂಗ್ ಎವ್ರಿಥಿಂಗ್? ಫಸ್ಟು ಯಾವುದು ಇಂಪಾರ್ಟೆಂಟ್ ಕ್ವಶನ್ ಇದೆ ಅದನ್ನು ನೋಡ್ಕೊಳ್ಳಿ. ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಷನ್ ನೋಡ್ಕೊಳ್ಳಿ. ಏನಾಗುತ್ತೆ, ಒಂದೊಂದ್ಸತಿ ನೀವೇನು ಮಾಡ್ತೀರಾ, ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಅಂತ ಓದಿಬಿಡ್ತೀರಾ, ಇಷ್ಟನ್ನೇ ಓದ್ಕೊಂಡು ಎಕ್ಸಾಮಿಗೆ ಹೋಗ್ತೀರಾ. ಒಂದು ಪಾರ್ಟ್ ಎನಲ್ಲಿ ಬಂದಿರುತ್ತೆ, ಇನ್ನೊಂದು ಪಾರ್ಟ್ ಬಿನಲ್ಲಿ ಬಂದಿರುತ್ತೆ. ಸೊ 21st ಕ್ವಶನ್ ಪಾರ್ಟ್ ಎ ಗೊತ್ತಿದ್ರೆ 22nd ಕ್ವಶನ್ದು ಪಾರ್ಟ್ ಬಿ ಬಂದಿರುತ್ತೆ. ಸೊ ವಾಟ್ ವಿಲ್ ಯು ಡೂ ದೆನ್? ಆವಾಗ ನಿಮಗೆ ಬರೆಯೋಕ್ಕಾಗಲ್ಲ. ಸೊ ಟ್ರೈ ಮಾಡಿ ಓದ್ತಾ ಒಂದು ಚಾಪ್ಟರ್. ಇವಾಗ ಇಟ್ ಈಸ್ ವೆರಿ ಲೇಟ್ ಟು ಗೋ ಥ್ರೂ ಆಲ್ ದ ಚಾಪ್ಟರ್ಸ್ ಇಫ್ ಯು ಹ್ಯಾವ್ ನಾಟ್ ರೆಡ್ ಬಿಫೋರ್. ಓದಿಲ್ಲ ಅಂದರೆ ಇವಾಗ ಓದೋಕೆ ಕಷ್ಟ ಆಗುತ್ತೆ. ಸೊ ಫಸ್ಟ್ ವಿಡಿಯೋ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿರೋದು. ಪಾರ್ಟ್ ವೈಸ್ ಡಿಸ್ಟ್ರಿಬ್ಯೂಷನ್ ಇದೆ, ಅದರಲ್ಲಿ ಯಾವ್ದು ಪಾರ್ಟ್ ಬೇಕಷ್ಟನ್ನು ಮಾತ್ರ ಓದ್ಕೊಳ್ಳಿ. ಇಫ್ ಇಟ್ ಇಸ್ ಡಿಫಿಕಲ್ಟ್ ನೋಡ್ಕೊಳ್ಳಿ. ಇಲ್ಲಿ ಸ್ಟ್ರಕ್ಚರ್ ಆಫ್ ಆಟಮ್ ಏನೋ ಒಂದು ಗೊತ್ತಿರುತ್ತೆ ನಿಮಗೆ, ಬೇಸಿಕ್ ಕಾನ್ಸೆಪ್ಟ್ಸು ಏನೋ ಒಂದು ಸ್ವಲ್ಪ ಗೊತ್ತಿರುತ್ತೆ, ಪೀರಿಯಾಡಿಕ್ ಟೇಬಲ್ ಗೊತ್ತಿರುತ್ತೆ, ಕೆಮಿಕಲ್ ಬಾಂಡಿಂಗು ಗೊತ್ತಿರುತ್ತೆ. ಈ ಚಾಪ್ಟರ್ಸನ್ನು ನೀವು ಲೋಯರ್ ಗ್ರೇಡ್ಸಿಂದ ಓದ್ಕೊಂಡು ಬಂದಿದ್ದೀರಾ, ಆದ್ದರಿಂದ ಈ 4 ಚಾಪ್ಟರ್ಸ್ ನಿಮಗೆ ಕ್ಲಿಯರ್ ಆಗಿದ್ದಾವೆ. ಅದ್ರ ಜೊತೆ ಸ್ಟೇಟ್ಸ್ ಆಫ್ ಮ್ಯಾಟ್ರಿಂದ ಕೈನೆಟಿಕ್ ಗ್ಯಾಸ್ ಥಿಯರಿದು ಪಾಸ್ಟುಲೇಟು, ವಾನ್ ಡೆರ್ ವಾಲ್ಸ್ ಈಕ್ವೇಷನ್ ಅಲಾಂಗ್ ವಿತ್ ದಟ್ ಐಡಿಯಲ್ ಗ್ಯಾಸ್ ಈಕ್ವೇಷನನ್ನು ನೋಡ್ಕೊಳ್ಳಿ. ಆಮೇಲೆ ಕಷ್ಟ ಆಗುತ್ತೆ ಅಂದರೆ ಥರ್ಮೋಡೈನಮಿಕ್ಸಿಂದ ಮತ್ತೆ ಈಕ್ವಿಲಿಬ್ರಿಯಮನ್ನು ಓದಾಗಲಿಲ್ಲ ಅಂದರೆ ದೀಸ್ ಚಾಪ್ಟರ್ಸ್ ಆರ್ ರಿಯಲಿ ಬಿಗ್, ಅದನ್ನು ಸ್ಕಿಪ್ ಮಾಡ್ಬೋದು. ಆಮೇಲೆ ಆರ್ಗ್ಯಾನಿಕ್ ಪಾರ್ಟಿಗೆ ಬಂದರೆ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅದನ್ನು ನೋಡ್ಕೊಳ್ಳಿ, ಮೆಕ್ಯಾನಿಸಮ್ಸನ್ನು ಓದ್ಕೊಳ್ಳಿ. ಆ 2 ಆರ್ಗ್ಯಾನಿಕ್ ಚಾಪ್ಟರ್ಸನ್ನು ಓದ್ಕೊಂಡ್ರೆ, ಯಾವುದು ಇಂಪಾರ್ಟೆಂಟ್ ಹೇಳಿದೆಯೋ ಅದನ್ನು ಓದ್ಕೊಂಡ್ರೆ ದಟ್ ವಿಲ್ ಬಿ ಸಫಿಷಿಯಂಟ್ ಟು ಗೆಟ್ ದ ಪಾಸಿಂಗ್ ಮಾರ್ಕ್ಸ್. 30-40 ಈ ರೇಂಜಲ್ಲಿ ಮಾರ್ಕ್ಸ್ ಬರುತ್ತೆ. ಫಾರ್ 70 ದೇ ವಿಲ್ ರೀಡ್ ಎವ್ರಿಥಿಂಗ್. ಇಂಪಾರ್ಟೆಂಟ್ ಯಾವುದು, ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ.
ಆ್ಯಂಡ್ ಆಲ್ಸೋ ಇನ್ನೊಂದು ಪಾಠಕ್ಕೆ ಹೋದರೆ ಹೈಡ್ರೋಜನ್ ಚಾಪ್ಟ್ರಿಂದ ಒಂದು ಟೆಂಪರರಿ ಹಾರ್ಡ್ನೆಸ್ ರಿಮೂವ್ ಮಾಡೋ ಮೆಥಡ್ ನೋಡ್ಕೊಳ್ಳಿ, ಯಾವುದು ರೇಡಿಯೋ ಆಕ್ಟಿವ್ ಐಸೋಟೋಪ್ ನೋಡ್ಕೊಳ್ಳಿ, ಅಲಾಂಗ್ ವಿತ್ ದಟ್ ನಂಬರ್ ಆಫ್ ಪ್ರೋಟಾನ್ ಇಲೆಕ್ಟ್ರಾನ್ ಕ್ಯಾಲ್ಕುಲೇಷನು. S&P ಬ್ಲಾಕಿಂದ ವಿ ಕಾಂಟ್ ಗ್ಯಾರಂಟಿ ದ ಕ್ವಶನ್ಸ್ದು ಒಂದು ಪ್ರಿಪ್ರೇಷನ್ ಅಂತೂ ಬಂದೇ ಬರುತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೋಡ್ಕೊಳ್ಳಿ, ಆಮೇಲೆ ಡೈಬೋರಿನ್ ಸ್ಟ್ರಕ್ಚರ್ ನೋಡ್ಕೊಳ್ಳಿ, ವಾಟ್ ಇಸ್ ಬೋರಝೀನ್ ವಿಚ್ ಇಸ್ ಇನ್ಆರ್ಗ್ಯಾನಿಕ್ ಬೆನ್ಸಿನ್ B3N3H6 ಅದು ಫಾರ್ಮುಲಾ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಒಂದು ರೆಡಾಕ್ಸ್ ರಿಯಾಕ್ಷನ್ ಬ್ಯಾಲೆನ್ಸಿಂಗ್ ಟೆಕ್ಸ್ಟ್ ಬುಕ್ಕಲ್ಲಿ 4 ಬ್ಯಾಲೆನ್ಸಿಂಗ್ ಕೊಟ್ಟಿದ್ದಾರೆ. ಔಟ್ ಆಫ್ 4 ಬ್ಯಾಲೆನ್ಸಿಂಗ್ 2 ಆಕ್ಸಿಡೇಷನ್ ನಂಬರ್ ಮೆಥಡ್, 2 ಅಯಾನ್ ಎಲೆಕ್ಟ್ರಾನ್ ಮೆಥಡ್, ಒಂದು ಅಸಿಡಿಕ್ ಮೀಡಿಯಮು, ಒಂದು ಬೇಸಿಕ್ ಮೀಡಿಯಮು. ಇದನ್ನು ನೋಡ್ಕೊಳ್ಳಿ. ಇಷ್ಟನ್ನು ಕ್ಲೀನಾಗಿ ನೋಡ್ಕೊಳ್ಳಿ, ಓದಿದ್ದನ್ನು ರಿವೈಸ್ ಮಾಡಿ ಬರೆದು ಕಲೀರಿ. ನೋ ಟೀಚರ್ ವಾಂಟ್ಸ್ ಟು ಡಿಡಕ್ಟ್ ದ ಮಾರ್ಕ್ಸ್. ಎಲ್ಲರೂ ಎಲ್ಲಿ ಕೊಡ್ಬೋದು ಅಂತ ಹುಡುಕ್ಬಿಟ್ಟು ಕೊಡ್ತಾರೆ. ಓನ್ಲಿ ಇಫ್ ಯು ಕ್ರಾಸ್ 90 ಅಥವಾ 70ನಲ್ಲಿ 60 ಕ್ರಾಸ್ ಆದರೆ ಮಾತ್ರ ದ ಟೀಚರ್ ಈಸ್ ಗೋಯಿಂಗ್ ಟು ಡಿಡಕ್ಟ್ ಯು ದ ಮಾರ್ಕ್ಸ್, ಅದರ್ವೈಸ್ ಎಲ್ಲರೂ ಕೊಡೋಕ್ಕೆ ನೋಡ್ತಾರೆ. ಸೊ ಥಿಂಕಿಂಗ್ ಅಲ್ಲಿ ಎಲ್ಲಿ ಕಲಿತಾರೆ ಮಾರ್ಕು ಅಥವಾ ಎಲ್ಲಿ ಮಾರ್ಕ್ ಹೋಗುತ್ತೆ ಇದನ್ನು ಯೋಚನೆ ಮಾಡೋ ಬದಲು ಎಷ್ಟು ಓದ್ಕೊಂಡು ಹೋಗ್ಬೋದು, ದ್ಯಾಟ್ ಈಸ್ ವಾಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಆ್ಯಂಡ್ ಅಟೆಂಪ್ಟ್ ಆಲ್ ದ ಕ್ವಶನ್ಸ್. ಪಾರ್ಟ್ ಎ ಗೊತ್ತಿರಲಿ, ಬಿ ಗೊತ್ತಿರಲಿ, ಹೇಗೆ ಬರಿಬೇಕು ಅಂದರೆ ಫಸ್ಟು ಒಂದು ಪೇಜಲ್ಲಿ ಎಲ್ಲ 1 ಮಾರ್ಕರು ಫಿಲ್ ಇನ್ ದ ಬ್ಲ್ಯಾಂಕ್ಸು 1 and 2 ಪೇಜಲ್ಲಿ. ದೆನ್ ಯಾವುದು ಗೊತ್ತಿದೆಯೋ ಅದನ್ನು ಬರೀರಿ, ಯಾವುದು ಗೊತ್ತಿಲ್ವೋ ಅದಕ್ಕೆ 2 ಲೈನು ಸ್ಪೇಸ್. ಏನೂ ಗೊತ್ತಿಲ್ಲ, ಫಿಲಪ್ ಮಾಡೋಕ್ಕೆ ಗೊತ್ತಿಲ್ಲ, ಅದನ್ನು ಕ್ವಶನನ್ನು ಮಾತ್ರ ಬರೆದಿಡಿ ಅಲ್ಲಿ. ಇಫ್ ದ ಕ್ವಶನ್ ಇಸ್ ರಾಂಗ್ ಯು ವಿಲ್ ಗೆಟ್ ದ ಗ್ರೇಸ್ ಮಾರ್ಕ್ಸ್. ಆಮೇಲೆ ಟ್ರೈ ಟು ಫೈಂಡ್ ದ ಆನ್ಸರ್ ಇನ್ ದ ಕ್ವಶನ್ ಪೇಪರ್. ಕೆಲವು ಕ್ವಶನ್ಗೆ ಸರಿಯಾಗಿ ನೋಡಿದ್ರೆ ಕ್ವಶನ್ ಪೇಪರಲ್ಲೇ ಆನ್ಸರ್ ಇರುತ್ತೆ. ಸೊ ಟ್ರೈ ಟು ಫೈಂಡ್ ಸಚ್ ಕೈಂಡ್ ಆಫ್ ಕ್ವಶನ್ಸ್. ಆ್ಯಂಡ್ ಪ್ರಾಕ್ಟೀಸ್ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್. ಇಂಪಾರ್ಟೆಂಟ್ ಕ್ವಶನ್ನ ಬರೆದು ಪ್ರಾಕ್ಟೀಸ್ ಮಾಡಿ. 2 ಮಾರ್ಕ್ಸ್ದು 4 ಕ್ವಶನ್ ಹೇಳಿ. ಇದೆಲ್ಲ ಫಸ್ಟ್ ವಿಡಿಯೋದಲ್ಲೇ ಡಿಸ್ಕಷನ್ ಆಗಿದೆ, ಮತ್ತು ಎಲ್ಲ ಕವರ್ ಆಯಿತಾ. 5 ಮಾರ್ಕರ್ ನಮ್ಮ ಹತ್ರ ಇಲ್ಲ, 5 ಮಾರ್ಕರ್ ಯಾವುದು ಕೊಡಲ್ಲ ಡೈರೆಕ್ಟು. ಇಟ್ ಈಸ್ 3+2+1 ಅಥವಾ 3+2+1 ಆ ಥರ ಸ್ಪ್ಲಿಟ್ ಆಗುತ್ತೆ. ವಿ ಡೋಂಟ್ ಹ್ಯಾವ್ ಎನಿ ಕ್ವಶನ್ ಮೋರ್ ದ್ಯಾನ್ 3 ಕ್ಯಾರಿಂಗ್ ಮೋರ್ ದ್ಯಾನ್ 3 ಮಾರ್ಕ್ಸ್. 3 ಮಾರ್ಕ್ಸ್ಗಿನ್ನ ಜಾಸ್ತಿ ಬರಲ್ಲ. ಯೂಸ್ ನಿಮೋನಿಕ್ಸ್. ಕೆಲವುದೆಲ್ಲ ಕನ್ಫ್ಯೂಸ್ಡ್ ಇರುತ್ತೆ. ನಾನು ಹೇಳಿದ ಆಯಿಲ್ ರಿಗ್ ಡೆಫಿನೇಷನ್ ಜೊತೆ ನಿಮೋನಿಕ್ಸ್ ಮಾಡೋಕ್ಕಾಗುತ್ತೆ. ಅಥವಾ ಕೆಲವೊಂದು ಸತಿ ನೀವು ಇಂಪಾರ್ಟೆಂಟ್ ಕ್ವಶನನ್ನು ಅಥವಾ ಎಲ್ಲ ಒಂದು ಬುಕ್ಕಲ್ಲಿ ಬರೆದಿಟ್ಟಿರ್ತೀರ. ವಿಲ್ ಟ್ರೈ ಟು ಸೆಂಡ್ ಆಲ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಟು ಯು. ಎಲ್ಲ ಈ ಸೆಷನ್ ನೋಟ್ಸನ್ನು ಬರೆದಿಟ್ಕೊಂಡ್ರೆ ಎಲ್ಲಿ ಯಾವುದು ಬರುತ್ತೆ ಅಂತ ನೆನ್ಪಿಟ್ಕೊಂಡು ಅದು ಫ್ಲಾಶ್ ಆಗಿಬಿಡುತ್ತೆ. ಈ ಪೇಜಲ್ಲಿ ಇಲ್ಲಿತ್ತು, ಅಥವಾ ಅದಕ್ಕೆ ರಿಲೇಟೆಡ್ ಏನಾದರೂ ನೆನ್ಪಿಟ್ಕೊಂಡ್ರೆ, ಅಥವಾ ಡಯಾಗ್ರಾಮ್ ಆಗಿ ರುದರ್ಫೋರ್ಡ್ ಮಾಡೆಲ್ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ರುದರ್ಫೋರ್ಡ್ ಮಾಡೆಲ್ ಅಂದರೆ ಇಲ್ಲಿ ನ್ಯೂಕ್ಲಿಯಸ್ ಇದೆ, ಇಲ್ಲಿ ಆರ್ಬಿಟ್ ಇದೆ ಅಂತ ಇಟ್ಕೊಳ್ಳಿ. ಆವಾಗ ನಿಮ್ಗೆ ನೆನಪಾಗುತ್ತೆ, ಇಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ಜಂಪ್ ಆಗಬೇಕಾದ್ರೆ ಎನರ್ಜಿ ಕೊಡುತ್ತೆ, ಇಲ್ಲಿಂದ ಇಲ್ಲಿಗೆ ಜಂಪ್ ಆಗಬೇಕಾದ್ರೆ ಎನರ್ಜಿ ಅಬ್ಸಾರ್ಬ್ ಮಾಡುತ್ತೆ. ನ್ಯೂಕ್ಲಿಯಸ್ ಅರೌಂಡ್ ಇಲೆಕ್ಟ್ರಾನ್ ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಾ ಇರುತ್ತೆ. ಆ್ಯಂಡ್ ಸರ್ಕ್ಯುಲರ್ ಪಾತಲ್ಲಿರೋದ್ರಿಂದ ಆಂಗ್ಯುಲರ್ ಮೊಮೆಂಟಮ್ MVR = NH/2π ಆಗುತ್ತೆ. ಸೊ ಈ ಥರ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಇಟ್ಕೊಂಡ್ರೆ ಒಂದು ಮಾಡೆಲ್ಗೆ ದಟ್ ವಿಲ್ ಬಿ ಈಸಿಯರ್. ಏನು ಓದ್ತೀರಾ ಅದನ್ನು ಮತ್ತೆ ಓದೋಗಿ. ಇಡೀ ಚಾಪ್ಟರ್ನ ಕವರ್ ಮಾಡ್ತೀನಿ, 70 ಔಟ್ ಆಫ್ 70 ತೆಗಿತೀನಿ ಅಂತ ಹೇಳೋ ಮೊದಲು ಫಸ್ಟ್ ವಾಟ್ ಎವರ್ ಯು ನೋ ರೈಟ್ ಆ್ಯಂಡ್ ಪ್ರಾಕ್ಟಿಸ್. ಪ್ರಾಬ್ಲಮ್ಸನ್ನೆಲ್ಲ ಓದ್ಕೊಂಡು ಹೋಗೋದಲ್ಲ. ಕೆಮಿಸ್ಟ್ರಿ ಈಸ್ ನಾಟ್ ಅ ಸಬ್ಜೆಕ್ಟ್ ವಿಚ್ ಯು ರೀಡ್ ಆ್ಯಂಡ್ ರೈಟ್ ಫಾರ್ ಎಕ್ಸಾಮ್. ಓಕೆ, ಫಸ್ಟು ಅದನ್ನು ಬರೆದುಬಿಟ್ಟು ಕಲೀರಿ. ಎಲ್ಲ ಆರ್ಗ್ಯಾನಿಕ್ ರಿಯಾಕ್ಷನು ಶಾರ್ಟ್ ಆಗಿ, ಯಾರೂ ಎಕ್ಸ್ಪ್ಲನೇಷನ್ ಕೇಳಲ್ಲ ಹೆಚ್ಚಾಗಿ. ಆ್ಯಂಡ್ ಕ್ವಶನ್ ನಂಬರನ್ನು ಎಕ್ಸಾಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕ್ವಶನ್ ನಂಬರ್. ಕ್ವಶನ್ ಪೇಪರಿಂದ ಸರಿಯಾಗಿ ನೋಡಿಕೊಂಡು ಆ ನಂಬರನ್ನು ಯು ಹ್ಯಾವ್ ಟು ರೈಟ್ ಇನ್ ದ ಎಕ್ಸಾಮ್ ಶೀಟ್. ಆ್ಯಂಡ್ ಡೋಂಟ್ ಟ್ರೈ ಟು ಕಾಪಿ ಫ್ರಮ್ ಅದರ್ಸ್. ಆ್ಯಂಡ್ ಸರಿ ಇರೋದನ್ನು ತಪ್ಪು ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಕಾಪಿ ಮಾಡಿ. So this is all about the class. All the very best and thank you for listening. Class notes ನಿಮಗೆ ಬಂದು ಸಿಗುತ್ತೆ. ಎಲ್ಲ ಸೆಷನನ್ನು ಮತ್ತೆ ನೋಡಿ, ಇಂಪಾರ್ಟೆಂಟ್ ಕ್ವಶನ್ಸನ್ನು ಬರ್ಕೊಳ್ಳಿ, ಅದನ್ನು ಒಂದು ಶೀಟಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. Definitely you can score very well in your exams. Thank you for watching. Good night.